ಕಾರ್ಯನಿರತವಾಗಿದೆ. ಇದರ ಪ್ರಮುಖ ಚಟುವಟಿಕೆಗಳ ಪೈಕಿ ಧಾರ್ಮಿಕ ಮಾಹಿತಿಗಳ ಸರಳ ಕೋರ್ಸ್, 2 ವರ್ಷದ ಸರ್ಟಿಫಿಕೇಟ್ ಕೋರ್ಸ್ ಹಾಗೂ 3 ವರ್ಷದ ಡಿಪ್ಲೊಮಾ. रहमतुल्लाहि व बरकातुहू. अऊज़ु बिल्लाहि मिनश्शैतानिर रजीम. बिस्मिल्लाहिर रहमानिर रहीम. अर्रहमान अल्लमल क़ुरआन खलक़ल इंसान अल्लमहुल बयान. अश्शम्सु वल क़मरु बिहुस्बान वन्नज्मु वश्शजरु यसजुदान. वस्समाअ रफ़अहा ववضعल मीज़ान अल्ला ततगौ फ़िल मीज़ान वअक़ीमुल वज़्न बिल्क़िस्ति वला तुख़्सिरुल मीज़ान. वल्अर्ض वضعها للأنام فيها فاكهة والنخل ذات الأكمام والحب ذو العصف والريحان. فبأي آلاء ربكما تكذبان. خلق الإنسان من صلصال كالفخار وخلق الجن من مارج من نار. فبأي آلاء ربكما تكذبان. رب المشرقين ورب المغربين. فبأي آلاء ربكما تكذبان. مرج البحرين يلتقيان بينهما برزخ لا يبغيان. جزاك الله خير. ಜಜಾಕಲ್ಲಾ ಹಲೀಮಾ ಈಜಾ ಅಲ್ ಫುರ್ಕಾನ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಅಮೀನ್ ವ ಅಲಾ ಆಲಿಹಿ ವಸಹಬಿ ಅಜ್ಮೈನ್. ಅಮ್ಮಾ ಬಾದ್. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಇಲ್ಲಿ ಬಂದು ಸೇರಿರುವಂತಹ ನನ್ನೆಲ್ಲ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹ ಸದಾ ವರ್ಷಿಸುತ್ತಿರಲಿ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದರ ಉಳ್ಳಾಲ ಸೆಂಟರ್ನ ವತಿಯಿಂದ ಹಮ್ಮಿಕೊಂಡಿರುವಂತಹ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಾ. ತಮ್ಮೆಲ್ಲರನ್ನೂ ಕೂಡ ನಾನು ಪ್ರಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಕಳೆದ 21 ವರ್ಷಗಳಿಂದ ನಿರಂತರವಾಗಿ ನಾವು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಎನ್ನುವಂತಹ ಈ ಸಂಸ್ಥೆ 2002ರಲ್ಲಿ ಹುಟ್ಟಿಕೊಂಡಿತು. ಆಧುನಿಕ ಶಿಕ್ಷಣ ಮತ್ತು ಧಾರ್ಮಿಕ ಶಿಕ್ಷಣದ ಸಮನ್ವತೆಯ ಪರಿಕಲ್ಪನೆಯೊಂದಿಗೆ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಲಾಗಿದೆ. ಕೇವಲ ಆಧುನಿಕ ಶಿಕ್ಷಣವನ್ನು ಗಳಿಸಿದರೆ ಸಾಲದು, ಅದರ ಜೊತೆಗೆ ಧಾರ್ಮಿಕ ಶಿಕ್ಷಣದ ಅಗತ್ಯ ಇದೆ. ಧಾರ್ಮಿಕ ಶಿಕ್ಷಣವು ಮನುಷ್ಯನಿಗೆ ನೈತಿಕತೆಯನ್ನು, ಮಾನವೀಯತೆಯನ್ನು ಬೋಧಿಸ್ತದೆ. ಆಧುನಿಕ ಶಿಕ್ಷಣವು ವಿಜ್ಞಾನ, ತಂತ್ರಜ್ಞಾನ, ಅದೇ ರೀತಿ ಜೀವನೋಪಾಯದ ಮಾರ್ಗಗಳನ್ನು ತೋರಿಸಿಕೊಟ್ಟರೆ, ಧಾರ್ಮಿಕ ಶಿಕ್ಷಣವು ಮನುಷ್ಯನಲ್ಲಿ ಶಿಸ್ತನ್ನು, ಬದ್ಧತೆಯನ್ನು ಅದು ಕಲಿಸುತ್ತದೆ. ಈ ರೀತಿ ಎರಡು ಶಿಕ್ಷಣದ ಹೊಂದಾಣಿಕೆಯೊಂದಿಗೆ ಒಬ್ಬನ ಜೀವನ ಮುಂದೆ ಸಾಗುವುದಾದರೆ ಆತನ ಜೀವನದಲ್ಲಿ ಆತ ಯಶಸ್ಸು ಕಾಣಲಿಕ್ಕೆ ಸಾಧ್ಯ.
ಇಂತಹ ಶಿಕ್ಷಣವೇ ಒಬ್ಬನನ್ನು ರೂಪಿಸುವಂತಹದ್ದು, ಒಬ್ಬನ ವ್ಯಕ್ತಿತ್ವವನ್ನು ರೂಪಿಸುವಂತಹದ್ದು ಈ ಎರಡು ಶಿಕ್ಷಣ ವಿಲೀನಗೊಂಡಾಗ ಮಾತ್ರ. ಈ ಒಂದು ಉದ್ದೇಶಕ್ಕಾಗಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ನಿರಂತರವಾಗಿ ಕೆಲಸ ಮಾಡುತ್ತಾ ಬಂದಿದೆ. ಶೈಕ್ಷಣಿಕ ರಂಗದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ತರಲಿಕ್ಕಾಗಿ, ಹೊಸ ಬದಲಾವಣೆಯನ್ನು ತರಲಿಕ್ಕಾಗಿ, ಒಂದು ಸ್ವಚ್ಛವಾದಂತಹ ಒಂದು ಕ್ಯಾಂಪಸ್ಸನ್ನು ನಿರ್ಮಿಸಲಿಕ್ಕಾಗಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಪ್ರಯತ್ನಿಸ್ತಾ ಇದೆ. ಅದರ ಬೇರೆ ಬೇರೆಯಾದಂತಹ ಚಟುವಟಿಕೆಗಳಿದೆ. ಅದರ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ ಈ ಒಂದು ದೂರ ಶಿಕ್ಷಣ ಕೋರ್ಸ್ ಎನ್ನುವಂತಹದ್ದು. ಸೊ ಈ ಕೋರ್ಸ್ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ನಡೆಸುವಂತಹ 5 ವರ್ಷದ ಕೋರ್ಸ್ ಆಗಿದೆ. ಇದರಲ್ಲಿ 2 ವರ್ಷದ ಸರ್ಟಿಫಿಕೇಟ್ ಕೋರ್ಸ್, ಅದೇ ರೀತಿ ನಂತರ 3 ವರ್ಷದ ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ಎನ್ನುವಂತಹ ಡಿಪ್ಲೊಮಾ ಕೋರ್ಸ್. ಸೊ ಈ ರೀತಿ ಒಟ್ಟು 5 ವರ್ಷದ ಕೋರ್ಸ್ ಆಗಿದೆ. 4 ಭಾಷೆಗಳಲ್ಲಿ ಈ ಪರೀಕ್ಷೆಯನ್ನು ಬರೀಬಹುದು. ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು ಭಾಷೆಯಲ್ಲಿ ಈ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಯಾವುದೇ ರೀತಿಯ ವಯೋಮಿತಿ ಕೂಡ ಇದಕ್ಕೆ ಇಟ್ಟಿಲ್ಲ. 11 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬನಿಗೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಅನೇಕ ದೇಶ ಬಾಂಧವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇರುವುದು ಈ ಒಂದು ಕೋರ್ಸ್ನ ವಿಶೇಷತೆಯಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಸರಿಸುಮಾರು ಪ್ರತಿ ವರ್ಷ 20,000 ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಕರ್ನಾಟಕದಾದ್ಯಂತ 400ರಷ್ಟು ಪರೀಕ್ಷಾ ಕೇಂದ್ರಗಳಿದೆ. ಎಟ್ ಎ ಟೈಮ್, ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ಈ ಪರೀಕ್ಷೆ ನಡೆಯುತ್ತದೆ. ಬಹಳ ಶಿಸ್ತುಬದ್ಧವಾದಂತಹ ಒಂದು ಪರೀಕ್ಷೆಯಾಗಿದೆ ಇದು ನಡೆಸುವಂತಹದ್ದು. ಸೊ ಇಂದು ನಮ್ಮ ಒಂದು ಈ ಸೆಂಟರ್ಗೆ ಬಹಳ ವಿಶೇಷ ದಿನವಾಗಿದೆ. ಬಹಳ ಹೆಮ್ಮೆ ಎನಿಸ್ತಾ ಇದೆ ನನಗೆ ತಮ್ಮ ಮುಂದೆ ನಿಂತು ಮಾತನಾಡಲಿಕ್ಕೆ. ಯಾಕೆಂತ ಹೇಳಿದರೆ ಈ ಸಲ ನಮ್ಮ ಸೆಂಟರ್ಗೆ 3 ರ್ಯಾಂಕ್ ಬಂದಿದೆ. ರಾಜ್ಯ ಮಟ್ಟದ ರ್ಯಾಂಕ್ ನಮ್ಮ ಸೆಂಟರ್ಗೆ ಬಂದಿರುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ, ಅದೇ ರೀತಿ ಸಂತಸದ ವಿಷಯವಾಗಿದೆ. ರಾಜ್ಯ ಮಟ್ಟದ ಕನ್ನಡ ವಿಭಾಗದಲ್ಲಿ ದ್ವಿತೀಯ ವರ್ಷದಲ್ಲಿ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್ನ ದ್ವಿತೀಯ ವರ್ಷದಲ್ಲಿ ಪ್ರಥಮ ರ್ಯಾಂಕ್, ದ್ವಿತೀಯ ರ್ಯಾಂಕ್ ಹಾಗೂ ತೃತೀಯ ರ್ಯಾಂಕು ಕೂಡ ನಮ್ಮ ಸೆಂಟರ್ಗೆ ಬಂದಿರೋದು ಬಹಳ ಹೆಮ್ಮೆಯ ಒಂದು ಸಂಗತಿಯಾಗಿದೆ. ಕಳೆದ ವರ್ಷ ಕೂಡ ನಮ್ಮ ಇದರ ಮುಂಚಿನ ವರ್ಷದಲ್ಲಿ ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ತೃತೀಯ ವರ್ಷದಲ್ಲಿ ಕೂಡ ನಮಗೆ ಒಂದು ರ್ಯಾಂಕ್ ಬಂದಿದೆ. ಸೊ ಈ ರೀತಿ ನಮ್ಮ ಸೆಂಟರ್ ಬಹಳ ಮುಂಚೂಣಿಯಲ್ಲಿದೆ. ಒಳ್ಳೆಯ ರಿಸಲ್ಟನ್ನು ಅದು ತರ್ತಾ ಇದೆ. ಈ ಸಲ 70 ವಿದ್ಯಾರ್ಥಿಗಳು ಭಾಗವಹಿಸಿ 70 ವಿದ್ಯಾರ್ಥಿಗಳು ಕೂಡ ತೇರ್ಗಡೆಯನ್ನು ಹೊಂದಿದ್ದಾರೆ. ಅದೇ ರೀತಿ ಅನೇಕ ವಿದ್ಯಾರ್ಥಿಗಳು 5 ವರ್ಷದ ಕೋರ್ಸನ್ನು ಮುಗಿಸಿದ್ದಾರೆ. ಇಂದು ಕೂಡ ಓರ್ವ ವಿದ್ಯಾರ್ಥಿನಿ 5 ವರ್ಷದ ಕೋರ್ಸನ್ನು ಮುಗಿಸಿ ಇದೀಗ ವಿಶೇಷವಾದಂತಹ ಒಂದು ಬಹುಮಾನಕ್ಕೆ ಅವರು ಪಾತ್ರರಾಗ್ತಾ ಇದ್ದಾರೆ. ಸೊ ನಾನು ಬಹಳ ಸಂಕ್ಷಿಪ್ತಗೊಳಿಸ್ತಾ ಇದ್ದೇನೆ. ಬಹಳ ಸಮಯ ಸೀಮಿತವಾಗಿದೆ. ಮಗ್ರಿಬ್ ನಮಾಜ್ ಬಹಳ ಹತ್ತಿರ ಇದೆ. ಆದ ಕಾರಣ ನಮ್ಮ ಕಾರ್ಯಕ್ರಮ ಅದಕ್ಕಿಂತ ಮುಂಚಿತವಾಗಿ ನಾವು ಮುಗಿಸಬೇಕಾಗಿದೆ. ಬೋರ್ಡ್ ಆಫ್ ಇಸ್ಲಾಮಿಕ್ ಇದರ ಹೆಚ್ಚಿನ ವಿಷಯವನ್ನು ನಮ್ಮ ರಾಜ್ಯ ಕಾರ್ಯದರ್ಶಿಯವರು ಇದ್ದಾರೆ, ರಿಯಾಜ್ ಅಹ್ಮದ್ ರೋನಾ ಅವರು ಹೆಚ್ಚಿನ ವಿಷಯಗಳನ್ನು ತಮ್ಮ ಮುಂದೆ ಅವರು ಇಡಲಿಕ್ಕಿದ್ದಾರೆ. ಆದ ಕಾರಣ ನನ್ನ ಒಂದು ಜವಾಬ್ದಾರಿಯಾಗಿದೆ ತಮ್ಮೆಲ್ಲರನ್ನು ಸ್ವಾಗತಿಸುವಂತಹದ್ದು. ಸೊ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದನ್ನು ಬಹಳ ಹಲವಾರು ವರ್ಷಗಳಿಂದ ಮುನ್ನಡೆಸುತ್ತಿರುವಂತಹ ವ್ಯಕ್ತಿತ್ವ ನಮ್ಮ ವೇದಿಕೆಯಲ್ಲಿದೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ವಹಿಸ್ತಾ ಇದ್ದಾರೆ ಜನಾಬ್ ರಿಯಾಜ್ ಅಹ್ಮದ್ ರೋನಾ. ಇವರು ಕಾರ್ಯದರ್ಶಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ. ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಜನಾಬ್ ಅಬ್ದುಲ್ ಲತೀಫ್ BK, ಪ್ರಾಂಶುಪಾಲರು, ಬ್ಯಾರಿಸ್ ಪದವಿ ಪೂರ್ವ ಕಾಲೇಜು, ಇನೋಲಿ, ಮಂಗಳೂರು. ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಜನಾಬ್ ಅಬ್ದುಲ್ ಲತೀಫ್ BK ಅವರು ಬ್ಯಾರಿಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು. ಇದಕ್ಕಿಂತ ಮೊದಲು ಅವರು ಮೆಲ್ಕಾಲಿನ ಮಹಿಳಾ ಕಾಲೇಜಿನಲ್ಲಿ ಅವರು ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದರು. ಅನೇಕ ವರ್ಷಗಳ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವವನ್ನು ಹೊಂದಿರುವಂತಹ ಜನಾಬ್ ಅಬ್ದುಲ್ ಲತೀಫ್ BK ಅವರನ್ನು ನಾನು ಬಹಳ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಶ್ರೀಮತಿ ಆಯಿಷಾ ಪೆರ್ನೆ, ಆರೋಗ್ಯ ಮತ್ತು ಸ್ವಚ್ಛತಾ ನಿರೀಕ್ಷಕಿ, ಮಂಗಳೂರು, ಹೆಲ್ತ್ ಆ್ಯಂಡ್ ಸ್ಯಾನಿಟರಿ ಇನ್ಸ್ಪೆಕ್ಟರ್, ಮ್ಯಾಂಗಳೂರು. ಶ್ರೀಮತಿ ಆಯಿಷಾ ಪೆರ್ನೆ ಇವರು ಓರ್ವ ಉತ್ತಮ ಲೇಖಕಿ ಹೌದು. ಬ್ಯಾರಿ ಹಾಗೂ ಕನ್ನಡ ಭಾಷೆಯ ಲೇಖಕಿಯಾಗಿದ್ದಾರೆ. ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ
ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಜನಾಬ್ ಅಬ್ದುಲ್ ಕರೀಂ ಸಾಬ್ ಅವರು ಭಾಗವಹಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರಿಗೆ ಬೆಂಗಳೂರಿಗೆ ತುರ್ತು ಅಗತ್ಯದ ನಿಮಿತ್ತ ಅವರಿಗೆ ಹೋಗಲಿಕ್ಕೆ ಇದ್ದ ಕಾರಣ, ಅಲ್ಲಿ ಜಿಲ್ಲಾ ಸಂಚಾಲಕರುಗಳ ರಾಜ್ಯ ಮಟ್ಟದ ಸಭೆ ಇದ್ದ ಕಾರಣ ಅವರಿಗೆ ಅಲ್ಲಿಗೆ ಹೋಗಬೇಕಾಗಿ ಬಂದಿತ್ತು. ಇಲ್ಲದಿದ್ದರೆ ಅವರು ನಮ್ಮ ಈ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದರು. ಸೊ ನಮ್ಮ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಾಗಿ ಜನಾಬ್ ಏಷ್ ಮಹಮೂದ್ ಸಾಬ್ ಅವರಿದ್ದಾರೆ, ಚೇರ್ಮನ್ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಉಳ್ಳಾಲ. ನಮಗೆಲ್ಲ ರೀತಿಯ ಸಹಕಾರವನ್ನು ಅವರು ಒದಗಿಸಿದ್ದಾರೆ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಾಗಿ. ನಾನು ಅವರನ್ನು ಬಹಳ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜನಾಬ್ ಇಲ್ಯಾಸ್ ಇಸ್ಮಾಯಿಲ್, ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ, ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಲ್ ಫುರ್ಖಾನ್ ಅರೇಬಿಕ್ ಇನ್ಸ್ಟಿಟ್ಯೂಟ್ ಬಬ್ಬುಕಟ್ಟೆ, ಇಲ್ಲಿನ ಅಧ್ಯಕ್ಷರಾದಂತಹ ಜನಾಬ್ ಇಸಾಕ್ ಹಸನ್ ಅವರು ನಮ್ಮ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯನ್ನು ಅಲಂಕರಿಸಿದ್ದಾರೆ. ನಾನು ಅವರನ್ನು ಹೃತ್ಪೂರ್ವಕವಾಗಿ ಇದ್ದೇನೆ. ಅಲ್ ಫುರ್ಖಾನ್ ಅರೇಬಿಕ್ ಇನ್ಸ್ಟಿಟ್ಯೂಟ್ನ ಅನೇಕ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದು ತೇರ್ಗಡೆಯನ್ನು ಹೊಂದಿರುತ್ತಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಅನಿವಾಸಿ ಭಾರತೀಯ ಉದ್ಯಮಿ ರಿಯಾದ್ ಜನಾಬ್ ಮಹಫೂಜುರ್ ರಹಮಾನ್ ಅವರು ವೇದಿಕೆಯಲ್ಲಿದ್ದಾರೆ. ಜನಾಬ್ ಮಹಫೂಜುರ್ ರಹಮಾನ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಸಹಾಯ ಸಹಕಾರವನ್ನು ಅವರು ಒದಗಿಸಿದ್ದಾರೆ. ನಾನು ಅವರನ್ನು ಬಹಳ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜನಾಬ್ ಮಹಫೂಜುರ್ ರಹಮಾನ್. ಸೊ ವೇದಿಕೆಯಲ್ಲಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಇದರ ಉಳ್ಳಾಲದ ಅಧ್ಯಕ್ಷರಾದಂತಹ ಅರ್ಫ್ ಅವರಿದ್ದಾರೆ. ಜನಾಬ್ ಮೊಹಮ್ಮದ್ ಅರ್ಫ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ CIO ಚಿಲ್ಡ್ರನ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇದರ ಸಂಚಾಲಕಿಯಾದಂತಹ ಶ್ರೀಮತಿ ಹಫ್ಸಾ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಈ ಕರೆಗೆ ಓಗೊಟ್ಟು ಆಗಮಿಸಿದಂತಹ ತಮ್ಮೆಲ್ಲರನ್ನು, ನನ್ನ ಪ್ರೀತಿಯ ಮಾತೆಯರು, ಅದೇ ರೀತಿ ಸಹೋದರ ಸಹೋದರಿಯರು, ಪುಟಾಣಿ ಮಕ್ಕಳು, ಅದೇ ರೀತಿ ಮಾಧ್ಯಮದ ಮಿತ್ರರು ಎಲ್ಲರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಸಂಘಟನೆಯನ್ನು ನೆರವೇರಿಸುತ್ತಿರುವಂತಹ ಎಲ್ಲ ನನ್ನ ಸಂಘಟಕರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ವಿಶೇಷವಾಗಿ ಈ ಒಂದು ಪರೀಕ್ಷೆಯನ್ನು ಬರೆದು ತೇರ್ಗಡೆ ಹೊಂದಿದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ರ್ಯಾಂಕ್ ವಿಜೇತರು, ಅದೇ ರೀತಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದಂತಹ ಎಲ್ಲರನ್ನೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ನನ್ನ ಈ ಒಂದು ಪ್ರಾಸ್ತಾವಿಕ ಅದೇ ರೀತಿ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಕಿರ್ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಉಳ್ಳಾಲ ಸೆಂಟರ್ ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಮಾಣಪತ್ರ ವಿತರಣೆಯ ಶುಭ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ಪುಟಾಣಿ ಮಕ್ಕಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಬಹಳ ಅದೃಷ್ಟಕರ ಮತ್ತು ಸಂತೋಷದಾಯಕವಾದಂತಹ ಒಂದು ವಿಷಯ. ಈ ಮೊದಲು ಕೂಡ SIO ಆರ್ಗನೈಸ್ ಮಾಡಿದಂತಹ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅನುಭವ ಇದೆ. ಐಟಾ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದಂತಹ ನೆನಪಿದೆ. ಅದೇ ಕೆಲವು ವ್ಯಕ್ತಿಗಳನ್ನು ನಾನಿಲ್ಲಿ ನೋಡ್ತಾನೂ ಕೂಡ ಇದ್ದೇನೆ. ಕೆಲವು ದಿವಸಗಳಿಗೆ ಮೊದಲು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು, ಮುಂದುವರಿದು ಹೇಳೋದಾದರೆ ಸ್ವಲ್ಪ ಮಟ್ಟಿನ ಮಾರ್ಗದರ್ಶಕರು ಕೂಡ ಹೌದು, ಡಾಕ್ಟರ್ ಮುಬಿನ್ ಸರ್ ಫೋನ್ ಮಾಡಿ, ಲತೀಫ್ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನೀನು ಬರಬೇಕು ಅಂತೇಳಿ ಹೇಳಿದಾಗ ಬಹಳ ಹೆಮ್ಮೆ ಆಯಿತು. ಈ ಕಾಲೇಜಿಗೆ ಒಂದು ಸಾರಿ ಏನೋ ಡಿಪಾರ್ಟ್ಮೆಂಟಲ್ ವರ್ಕಿಗೆ ಬಂದ ನೆನಪಿದೆ, ಮತ್ತೊಂದು ಸಾರಿ ಅತಿಥಿಯಾಗಿ ಬರಲಿಕ್ಕೆ ಅವಕಾಶ ಸಿಕ್ಕಿದ್ದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಅನಿಸಿತು. ಬಂಧುಗಳೇ, ಶಿಕ್ಷಣ ಅನ್ನುವಂತಹದ್ದು ಒಂದು ಮೌಲ್ಯ.
ಶಿಕ್ಷಣದ ಆರಂಭ ಯಾವಾಗ, ಕೊನೆ ಯಾವಾಗ ಅಂತ ಹೇಳಿದರೆ ಅದು ಹುಟ್ಟಿನಿಂದ ಸಾವಿನವರೆಗೂ ಕೂಡ ನಿರಂತರವಂತಹ ಒಂದು ಪ್ರಕ್ರಿಯೆ. ಕಲಿತು ಕೊನೆಯಾಗುವುದು ಅಂತ ಹೇಳಿಲ್ಲ, ನಿರಂತರವಂತಹ ಒಂದು ಪ್ರಕ್ರಿಯೆ ಇದು. ಆದರೆ ಶಿಕ್ಷಣ ಯಾವುದರೊಟ್ಟಿಗೆ ಆರಂಭ ಆಗಬೇಕು ಅಂತ ಹೇಳಿದರೆ, ನಾವು ತುಂಬ ಸಾರಿ ಶಾಲೆಗಳಲ್ಲೆಲ್ಲ ಓದಿದ್ದೇವೆ, ದೇವರ ಭಯವೇ ಜ್ಞಾನದ ಆರಂಭ ಅಂತ ಹೇಳಿ. ಯಾವ ಮನುಷ್ಯನ ಹತ್ರ ಮೊದಲು ದೇವರ ಬಗ್ಗೆ ನಂಬಿಕೆ ಇದೆಯಾ, ಯಾವ ವ್ಯಕ್ತಿಗೆ ದೇವರ ಬಗೆಗಿನ ಭಯ ಆರಂಭ ಆಗ್ತದೆಯೋ ಅಲ್ಲಿಂದ ಜ್ಞಾನ ಆರಂಭ ಆಗ್ತದೆ. ವಿದ್ಯಾಭ್ಯಾಸ ಮತ್ತು ದೇವರು, ಧರ್ಮ, ಇದು ಯಾವತ್ತೂ ಕೂಡ ಜೊತೆಯಾಗಿ ಸಾಗುವಂತಹ ವಿಷಯಗಳು. ಯಾರಿಗೆ ಧಾರ್ಮಿಕ ಪ್ರಜ್ಞೆ ಬಲವಾಗಿದೆಯೋ ಅದೇ ಶಿಕ್ಷಣದ ಆರಂಭ, ಅದೇ ಶಿಕ್ಷಣದ ಮಾನದಂಡ ಆಗಿರ್ತದೆ. ಯಾರು ಧರ್ಮಬದ್ಧ ಆಗಿರ್ತಾನೋ ಅವನ ಪ್ರತಿ ಮಾತುಗಳು ಕೂಡ ಅತ್ಯಂತ ಮೌಲ್ಯಯುತವಾದಂಥ ಮಾತುಗಳಾಗಿರ್ತದೆ. ಇಸ್ಲಾಂನಲ್ಲಿ ಶಿಕ್ಷಣಕ್ಕೆ ಸಾಕಷ್ಟು ಮಹತ್ವಗಳನ್ನು ಕೊಡಲಾಗಿದೆ. ನಾವು ಬೆಳಗ್ಗೆ ಎದ್ದು ರಬ್ಬಿ ಜಿದ್ನಿ ಇಲ್ಮಾ ಅಂತ ಹೇಳಿ ದುವಾ ಮಾಡ್ತೇವೆ. ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ಇಲ್ಮನ್ ನಾಫಿಯಾ ಅಂತ ಹೇಳಿ ದುವಾ ಮಾಡ್ತೇವೆ. ಇದು ಸಾಕಷ್ಟು ಸಂದರ್ಭದಲ್ಲಿ ಶಿಕ್ಷಣದ ಮಹತ್ವವನ್ನು ನಮಗೆ ನಮ್ಮ ಧರ್ಮದಲ್ಲಿ ಪ್ರತಿಪಾದಿಸಿ ಹೇಳಲಾಗಿದೆ. ಪ್ರವಾದಿಯವರು ಶಿಕ್ಷಣದ ವಿಷಯವನ್ನು ಪ್ರಸ್ತಾಪಿಸುವಾಗ, ನೀನು ಚೀನಾ ದೇಶಕ್ಕೆ ಹೋಗಿ ಆದರೂ ವಿದ್ಯಾಭ್ಯಾಸವನ್ನು ಪಡೆಯಬೇಕು ಅಂತೇಳಿ ಹೇಳಿದಂತಹ ಉಕ್ತಿ ನಮಗೆ ನೆನಪಿಗೆ ಬರ್ತದೆ. ಸೌದಿಯಿಂದ ಚೀನಾಕ್ಕೆ ಹೋಗೋದು ಸಣ್ಣ ವಿಷಯ ಅಲ್ಲ, ಬಹಳ ದೂರದ ವಿಷಯ, ಬಹಳ ದೂರದ ಪ್ರಯಾಣದ ವಿಷಯ ಆಗಿತ್ತು. ಅಷ್ಟು ದೂರ ಹೋದರೂ ಪರವಾಗಿಲ್ಲ, ಶಿಕ್ಷಣಕ್ಕೆ ಬೇಕಾಗಿ ಎಲ್ಲ ರೀತಿಯ ಕಷ್ಟಗಳನ್ನು ಪಡಲಿಕ್ಕೆ ನಾವು ಸಿದ್ಧರಿರಬೇಕು ಅಂತೇಳಿ ಹೇಳಿದಂತಹ ಪ್ರವಾದಿಯವರ ಬೋಧನೆಯಲ್ಲಿ ನಂಬಿಕೆ ಇರುವಂತಹ ನಾವು ಇವತ್ತು ಶಿಕ್ಷಣದ ಬಗ್ಗೆ ತೋರಿಸ್ತಾ ಇರುವಂತಹ ಆಸಕ್ತಿ ಏನು, ನಮ್ಮ ಸಮುದಾಯ ಇರಲಿ, ನಮ್ಮ ಜನವರ್ಗ ಇರಲಿ, ಶಿಕ್ಷಣದ ಜೊತೆಯಲ್ಲಿ ಇಟ್ಟುಕೊಂಡಿರುವಂತಹ ಶಿಕ್ಷಣವನ್ನು ಇರುವಂತಹ ರೀತಿ ಏನು, ಇದೆಲ್ಲವನ್ನು ಕೂಡ ನಾವು ಸ್ವಲ್ಪ ನೋಡಬೇಕಾಗಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳಲ್ಲಿದ್ದೀರಿ. ಮೊಬಿನ್ ಸರ್ ಆರಂಭದಲ್ಲೇ ಹೇಳಿದ್ದಾರೆ, ಎರಡೂ ವಿದ್ಯಾಭ್ಯಾಸಕ್ಕೂ ಕೂಡ ಬಹಳ ಮಹತ್ವ ಇರುವಂತಹದ್ದು ಅಂತ ಹೇಳಿ. ಶಿಕ್ಷಣ ಅನ್ನುವಂತಹದ್ದು ಒಂದು ಮೌಲ್ಯ ಅಂತ ಹೇಳಿದ್ದೆ ನಾನು, ಒಂದು ಕಾಯಿನ್ ಅಂತ ಹೇಳಿ ಭಾವಿಸಿದರೆ ಅದರ ಒಂದು ಫೇಸ್ ರಿಲಿಜಿಯಸ್ ಎಜುಕೇಷನ್, ಇನ್ನೊಂದು ಫೇಸ್ ಮೆಟೀರಿಯಲ್ ಎಜುಕೇಷನ್, ಸೆಕ್ಯುಲರ್ ಎಜುಕೇಷನ್, ವಾಟ್ ಎವರ್ ವಿ ಕಾಲ್. ಆ ಎರಡೂ ವಿದ್ಯಾಭ್ಯಾಸ ಒಬ್ಬ ವ್ಯಕ್ತಿಗಿದ್ರೆ ಮಾತ್ರ ಆ ವ್ಯಕ್ತಿ ಮೌಲ್ಯಾಧಾರಿತ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ನೋಡ್ತೇವೆ, ಶಿಕ್ಷಣ ಅಂತ ಹೇಳಿದ್ರೆ ಇಂಗ್ಲಿಷ್, ಶಿಕ್ಷಣ ಅಂತ ಹೇಳಿದ್ರೆ ಕಂಪ್ಯೂಟರ್, ಶಿಕ್ಷಣ ಅಂತ ಹೇಳಿದ್ರೆ ತಂತ್ರಜ್ಞಾನ, ವಿಜ್ಞಾನ ಮಾತ್ರ. ಎಜುಕೇಟೆಡ್ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಅಳೆಯುವಂತಹ ಮಾನದಂಡ ಕೂಡ ಕೇವಲ ಏನೋ ಮೆಟೀರಿಯಲ್ ಎಜುಕೇಷನಲ್ಲಿ ನಾವು ಪಡೆಯುವಂತಹ ಡಿಗ್ರಿಗಳು. ಇದನ್ನು ಮೀರಿ, ಹೌದು ಆ ಶಿಕ್ಷಣಕ್ಕೂ ಕೂಡ ಬಹಳ ಮೌಲ್ಯ ಇದೆ, ಇದನ್ನು ಮೀರಿ ನಾನು ಹೇಳಲಿಕ್ಕೆ ಬಯಸೋದು, ಶಿಕ್ಷಣ ಅಂತ ಹೇಳಿದರೆ ಬರೀ ಸರ್ಟಿಫಿಕೇಟ್ಗಳಲ್ಲಿ ಯೂನಿವರ್ಸಿಟಿಗಳಿಂದ ನಾವು ಸ್ವೀಕರಿಸುವಂತಹ ಪದವಿಗಳು ಮಾತ್ರ ಅಲ್ಲ. ದಿನನಿತ್ಯ ಪ್ರತಿದಿನ ಹೊಸ ವಿಷಯಗಳನ್ನು, ಒಳ್ಳೊಳ್ಳೆಯ ವಿಷಯಗಳನ್ನು ನಾವು ಕಲಿತುಕೊಂಡು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಾದರೆ ಅದು ಫಾರ್ಮಲ್ ಕೈಂಡ್, ಇನ್ಫಾರ್ಮಲ್ ಕೈಂಡ್, ಔಪಚಾರಿಕ ಅನೌಪಚಾರಿಕ ಯಾವ ನೆಲೆಯಲ್ಲಿ ಆದರೂ ನಾವು ವಿಷಯಗಳನ್ನು ತಿಳಿತಾ ಇದ್ದೇವೆ. ನ್ಯೂಸ್ ನೋಡಿ ಕೂಡ ಕಲಿಯುವಂತಹದ್ದು ಸಾಕಷ್ಟಿದೆ. ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಕಲಿಯುವಂತಹದ್ದು ಸಾಕಷ್ಟಿದೆ. ಮದುವೆಯಲ್ಲಿ ಭಾಗವಹಿಸಿದರೂ ಕೂಡ ಕಲಿಯುವಂತಹ ಕೆಲವು ವಿಷಯಗಳಿದ್ದಾವೆ. ರಾಜಕೀಯ ಸಮಾವೇಶಗಳಲ್ಲಿ ಭಾಗವಹಿಸಿ ಕೂಡ ಕಲಿಯುವಂತಹ ಕೆಲವು ವಿಷಯಗಳಿದ್ದಾವೆ. ಎಲ್ಲವೂ ಕೂಡ ನಮಗೆ ಏನೋ ಒಂದು ಒಳ್ಳೆಯದನ್ನು ತಿಳಿಸಿಕೊಡುವಂತಹದ್ದಾಗಿರಬೇಕು. ಅದೆಲ್ಲವನ್ನು ಕೂಡ ನಾವು ಶಿಕ್ಷಣದ ವ್ಯಾಪ್ತಿಯಲ್ಲಿ ಸೇರಿಸ್ಕೊಳ್ಬೋದು. ಧಾರ್ಮಿಕ ಶಿಕ್ಷಣ ಎಷ್ಟು ಮಹತ್ವದ್ದು ಅಂತ ಹೇಳಿ ತಿಳಿಬೇಕಿದ್ರೆ ನಮಗೆ ತುಂಬ ಕಷ್ಟ ಇಲ್ಲ. ನಮ್ಮ ಸುತ್ತಮುತ್ತಲು ಪ್ರತಿನಿತ್ಯ ನಾವು ಕೇಳ್ತಾ ಇರುವಂತಹ, ಕಾಣ್ತಾ ಇರುವಂತಹ ಕೆಲವು ಘಟನೆಗಳನ್ನು, ಕೆಲವು ವೈಕಲ್ಯತೆಗಳನ್ನು ನೋಡಿದರೆ ಇದೆಲ್ಲವೂ ಕೂಡ
ಧಾರ್ಮಿಕ ಶಿಕ್ಷಣದ ಕೊರತೆ ಅಂತ ಹೇಳಿ ನಮಗೆ ಎದ್ದು ಕಾಣುತ್ತದೆ. ಪ್ರತಿ ದಿವಸ ದಿನ ಬೆಳಗಾದರೆ ದಿನಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಓದ್ತಾ ಇರುವಂತಹ, ಕೇಳಿಸ್ಕೊಳ್ತಾ ಇರುವಂತಹ ಕೆಲವು ಆಘಾತಕಾರಿ ಚಟುವಟಿಕೆಗಳು, ನಕಾರಾತ್ಮಕವಂತಹ ಚಟುವಟಿಕೆಗಳಲ್ಲಿ ನಾವು ಯುವಜನತೆಯ ಹೆಸರನ್ನು ಕಾಣ್ತಾ ಇದ್ದೇವೆ. ಮಾದಕ ವಸ್ತುಗಳ ಸರಬರಾಜಿನಲ್ಲಿಯೋ, ಬಳಕೆಯಲ್ಲಿಯೋ, ಹಿಂಸಾತ್ಮಕವಂತಹ ಚಟುವಟಿಕೆಗಳಲ್ಲಿಯೋ, ಇತರ ಧರ್ಮದ ಹೆಸರಿನಲ್ಲಿ ನಡೆಸಿಕೊಳ್ಳುವಂತಹ ಅನಾಚಾರಗಳಲ್ಲಿಯೋ ಯುವಜನತೆಯ ಭಾಗಿದಾರಿಕೆಯನ್ನು ನೋಡಿದರೆ ಧಾರ್ಮಿಕ ಶಿಕ್ಷಣದ ಅವಶ್ಯಕತೆ, ನೈತಿಕ ಶಿಕ್ಷಣದ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿ ನಮಗೆ ಅಂದಾಜಿಸಲಿಕ್ಕೆ ಬಹಳ ಸುಲಭ. ಒಬ್ಬ ವ್ಯಕ್ತಿಯನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡಬೇಕಿದ್ರೆ, ಆತನನ್ನೊಬ್ಬ ಮನುಷ್ಯನನ್ನಾಗಿ ಮಾಡಬೇಕಿದ್ರೆ, ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಉತ್ತಮ ಆದರ್ಶಪ್ರಾಯ ಜೀವನವನ್ನು ನಡೆಸುವ ಹಾಗೆ ಮಾಡಬೇಕಿದ್ರೆ ಅದರ ಹಿಂದೆ ಬಹಳ ಪರಿಣಾಮಕಾರಿ ಆಗಬೇಕಾದಂತಹ ಕೆಲಸ ಧಾರ್ಮಿಕ ಶಿಕ್ಷಣದ್ದು. ಧರ್ಮ ಅಂತ ಹೇಳಿದ್ರೆ ಮನುಷ್ಯರನ್ನು ವರ್ಗೀಕರಿಸಿ ನಂಬಿಕೆಗಳ ವಿಷಯದಲ್ಲಿ ಪರಸ್ಪರ ವಾದ ಪ್ರತಿವಾದಗಳನ್ನು ಮಾಡಿಕೊಳ್ಳುವಂತಹದ್ದಲ್ಲ. ಎಲ್ಲರನ್ನೂ ಕೂಡ ಮನುಷ್ಯರು ಅಂತ ಹೇಳಿ ಕಾಣುವಂತಹದ್ದೇ ಶ್ರೇಷ್ಠ ಧರ್ಮ. ಎಲ್ಲರನ್ನೂ ಕೂಡ ಸಹೋದರರು ಅಂತ ಹೇಳಿ ಕಾಣುವಂತಹದ್ದೇ ಧರ್ಮದ ಅತಿ ದೊಡ್ಡ ಅಂಶ. ನಂಬಿಕೆಯ ವಿಚಾರಗಳು ಅದು ಅವರವರ ಸ್ವಾತಂತ್ರ್ಯಕ್ಕೆ ಬಿಟ್ಟದ್ದು. ಆದರೆ ನಾವೆಲ್ಲರೂ ಕೂಡ ಮನುಷ್ಯರೇ. ಮಾನವ ಧರ್ಮ ಅನ್ನುವಂತಹದ್ದು ಅತ್ಯಂತ ಶ್ರೇಷ್ಠತೆ ಉಳ್ಳಂತಹದ್ದು. ಮೊದಲು ಮನುಷ್ಯರಾಗದ ಹೊರತು ನಾವು ಯಾರು ಏನಾಗಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಮಾನವೀಯತೆಯನ್ನು ಅಳವಡಿಸಿಕೊಂಡ್ರೆ ಮಾತ್ರ, ಸಭ್ಯತೆಯನ್ನು ಅಳವಡಿಸಿಕೊಂಡ್ರೆ ಮಾತ್ರ, ಶಿಸ್ತನ್ನು ಅಳವಡಿಸಿಕೊಂಡ್ರೆ ಮಾತ್ರ, ಪರಸ್ಪರ ಪ್ರೀತಿಸುವುದನ್ನು ಅಳವಡಿಸಿಕೊಂಡ್ರೆ ಮಾತ್ರ, ಶಾಂತಿ, ಸೌಹಾರ್ದತೆ, ಸಹೋದರತೆಯನ್ನು ನಂಬಿದರೆ ಮಾತ್ರ ನಾವು ಪಡೆದಂತಹ ಶಿಕ್ಷಣಕ್ಕೆ ಮಹತ್ವ ಬರ್ತದೆ. ಯುವಜನತೆ ವಯೋಸಹಜವಾಗಿ ನಮ್ಮ ಹತ್ರ ತುಮುಲಗಳಿರ್ತವೆ, ಆಕ್ರೋಶಗಳಿರ್ತವೆ, ಬಿಸಿ ರಕ್ತದ ಭಾವನೆಗಳಿರ್ತವೆ. ಆದರೆ ನಮ್ಮ ಕಲಿತಂತಹ ಶಿಕ್ಷಣ ನಮ್ಮ ನಡತೆಯನ್ನು, ನಮ್ಮ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಬಳಕೆಯಾದರೆ ಮಾತ್ರ ಶಿಕ್ಷಣಕ್ಕೆ ಅರ್ಥ ಬರ್ತದೆ. ಆ ಕೆಲಸ ಆಗಬೇಕಾಗಿರೋದು ಧಾರ್ಮಿಕ ಶಿಕ್ಷಣದ ಕಡೆಯಿಂದ. ಇದಿಲ್ಲದೆ ನಾವು ಯಾವ ಧಾರ್ಮಿಕ ಶಿಕ್ಷಣವನ್ನು ಪಡೆದು ಕೂಡ ಸಾಧಿಸುವಂತಹದ್ದು ಏನೋ ಇಲ್ಲ. ಉತ್ತಮ ವ್ಯಕ್ತಿಯಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗದಿದ್ದರೆ, ಇನ್ನೊಬ್ಬರಿಗೆ ಉತ್ತಮ ವಿಷಯಗಳನ್ನು ತಿಳಿಸಿಕೊಡಲಿಕ್ಕೆ ಸಾಧ್ಯ ಆಗದಿದ್ದರೆ, ನಾವು ಬಿ ಗುಡ್ ಆ್ಯಂಡ್ ಡೂ ಗುಡ್, ಒಳ್ಳೆಯವರಾಗಿದ್ದುಕೊಂಡು ಒಳ್ಳೆಯದನ್ನೇ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗದಿದ್ದರೆ ನಾವು ಪಡೆಯುವಂತಹ ಶಿಕ್ಷಣಕ್ಕೆ ಅರ್ಥ ಇರೋದಿಲ್ಲ. ಒಬ್ಬ ಉಸ್ತಾದ್ ಭಾಷಣ ಮಾಡ್ತಾ ಹೇಳ್ತಾ ಇದ್ರು, ನಾವು ಮಕ್ಕಳಿಗೆ ಭೌತಿಕತೆಯ ಅಮಲ್ನಲ್ಲಿ ನೈಜವಾದಂತಹ ವ್ಯಕ್ತಿತ್ವ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇಲ್ಲ. ನಮ್ಮ ಆಸೆಗಳು, ನಮ್ಮ ತುಮಲಗಳು, ನಮ್ಮ ಚಿಂತನೆಗಳು ಏನಿದ್ರೂ ಕೂಡ ನಮ್ಮ ಮಕ್ಕಳನ್ನು IIT ಪದವೀಧರನ್ನಾಗಿ ಮಾಡಬೇಕು, ನಮ್ಮ ಮಕ್ಕಳನ್ನು IIIT ಪದವೀಧರನ್ನಾಗಿ ಮಾಡಬೇಕು, ಕ್ಯಾಂಪಸ್ ಸೆಲೆಕ್ಷನಲ್ಲಿ ನಮ್ಮ ಮಕ್ಕಳು ಸೆಲೆಕ್ಟ್ ಆಗಬೇಕು, MNCಯಲ್ಲಿ ನಮ್ಮ ಮಕ್ಕಳಿಗೆ ಪ್ಲೇಸ್ಮೆಂಟ್ ಆಗಬೇಕು, ನಮ್ಮ ಮಕ್ಕಳು PhD ಮಾಡಬೇಕು, ಅವರ ಹೆಸರಿನ ಮುಂದೆ ಡಾಕ್ಟ್ರೇಟ್ ಸಿಗಬೇಕು, ಅವರ ಹೆಸರಿನ ಮುಂದೆ ಡಿಗ್ರಿಗಳು ಸಿಗಬೇಕು. ಎಲ್ಲ ಆಸೆಗಳು ಕೂಡ ಸರಿ ಇದೆ. ಅದರ ಜೊತೆಯಲ್ಲಿ ನಮ್ಮ ಮಕ್ಕಳು ಉತ್ತಮ ಮನುಷ್ಯರಾಗಬೇಕು. ನಮ್ಮ ಮಕ್ಕಳು ಕುಟುಂಬದ ಹೆಸರನ್ನು, ಸಮುದಾಯದ ಹೆಸರನ್ನು, ಈ ಸಮಾಜದ ಹೆಸರನ್ನು, ಈ ದೇಶದ ಹೆಸರನ್ನು ಉದಾಹರಣೆಯಾಗಿ ಕೊಡುವುದಕ್ಕೆ ಅವರ ಹೆಸರು ಬಳಕೆ ಆಗಬೇಕು ಅನ್ನುವಂತಹ ಚಿಂತನೆಯನ್ನು ಕೂಡ ನಾವು ಜೊತೆಯಲ್ಲೇ ಮಾಡಬೇಕಾಗಿದೆ. ಸಾಕಷ್ಟು ಸಂದರ್ಭದಲ್ಲಿ ನಾನು ಮೊನ್ನೆ ಉಸ್ತಾದ್ ವಿಷಯ ಹೇಳಿದೆ. ಏನಾಗಿದೆ, ಎಲ್ಲ ಡಿಗ್ರಿ ಕೂಡ ಆಗಿದೆ, ಕಾರಣಾಂತರಗಳಿಂದ ಆ ಹುಡುಗನ ತಂದೆ ತೀರಿ ಹೋಗ್ತಾರೆ. ಮಯ್ಯತ್ ನಮಾಜ್ ಮಾಡಲಿಕ್ಕೆ ಮಕ್ಕಳ ಜವಾಬ್ದಾರಿ ಆಗಿರ್ತದೆ. ಇಮಾಮ್ ವಹಿಸ್ಕೊಳ್ಳಿಕ್ಕೆ ಮಗನಿಗೆ ತಿಳಿಯೋದಿಲ್ಲ. ನಾವು ಆ ಹುಡುಗನನ್ನು ತಂದೆ ತಾಯಿಯಾದವರು ಯಾವ ಡಿಗ್ರಿ ಕಲಿಸಿ, ಯಾವ ತಂತ್ರಜ್ಞಾನ ಕಲಿಸಿ, ಯಾವ ಪದವೀಧರನ್ನಾಗಿ ಮಾಡಿ ಸಾಧಿಸಿದ್ದೀಯೇನು? ನಾವು ನೋಡ್ತಾ ಇದ್ದೇವೆ,
ಭೌತಿಕ ಶಿಕ್ಷಣದ ಪ್ರಮಾಣ ಗಣನೀಯವಾಗಿ ಅಲ್ಲದಿದ್ದರೂ ಸಮಾಧಾನಕರವಾಗಿ ದಿವಸದಿಂದ ದಿವಸಕ್ಕೆ ಏರ್ತಾ ಇದೆ. ಆದರೆ ಒಂದು ಕಡೆ ಆಘಾತಕಾರಿಯಾದಂತಹ ಅನುಭವಗಳು ಕೂಡ ನಮ್ಮ ಜನರಿಗೆ ಆಗ್ತಾ ಇದೆ. ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೆಲವು ಲೋಪಗಳಾಗಿ ಬಿಟ್ಟಿದ್ದಾವೆ ಅಂತ ಹೇಳಿ ನಾವು ತಿರುಗಿ ನೋಡಬೇಕಾದಂತಹ ಪರಿಸ್ಥಿತಿ ಬಂದು ಬಿಟ್ಟಿದೆ. ವೃದ್ಧ ಸದನಗಳು ಸ್ಥಾಪಿಸಲ್ಪಡ್ತಾ ಇದ್ದದನ್ನು ನೋಡ್ತಾ ಇದ್ದೇವೆ ನಾವು. ಕೌಟುಂಬಿಕ ಸಂಬಂಧಗಳು ದುರ್ಬಲಗೊಳ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. ಸಮಾಜ ಸೇವೆಯ ಮನೋಭಾವಗಳು ಜನರಿಗೆ ಕಡಿಮೆ ಆಗ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. ಎಲ್ಲವೂ ಕೂಡ ವಾಣಿಜ್ಯ ದೃಷ್ಟಿಕೋನದಿಂದಲೇ ನೋಡೋದು, ಎಲ್ಲದಕ್ಕೂ ಕೂಡ ವ್ಯಾವಹಾರಿಕವಂತಹ ಬಣ್ಣಗಳಿಂದಲೇ ಎಲ್ಲ ಚಟುವಟಿಕೆಗಳನ್ನು ಕೂಡ ನೋಡೋದು ನಾವು ಕಾಣ್ತಾ ಇದ್ದೇವೆ. ಇಷ್ಟೆಲ್ಲ ನಮ್ಮ ಕಣ್ಣು ಮುಂದೆ ಇರುವಾಗ ನಾವು ಸಾಧಿಸುತ್ತಿರುವಂತಹ ಶಿಕ್ಷಣ ಯಾವ ದಿಕ್ಕಿನದ್ದಾಗಿದೆ ಅಂತ ಹೇಳಿ ನಾವು ಯೋಚಿಸಲಿಕ್ಕೆ ಇದೊಂದು ಸಕಾಲ ಅಂತ ಹೇಳಿ ಅನಿಸ್ತದೆ. ಧಾರ್ಮಿಕ ಶಿಕ್ಷಣದ ವಿಷಯವನ್ನು ಮಾತಾಡ್ತಾ ಒಂದೇ ವಿಷಯದ ಜೊತೆಗೆ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮನುಷ್ಯರನ್ನು ಅತ್ಯುತ್ತಮ ಮನುಷ್ಯರನ್ನಾಗಿಸುವುದಕ್ಕೆ ಧಾರ್ಮಿಕ ಶಿಕ್ಷಣ ಬೇಕೇ ಬೇಕು. ದೋಷರಹಿತವಾದಂತಹ ಮಾತುಗಳನ್ನು ಆಡಲಿಕ್ಕೆ, ದ್ವೇಷರಹಿತವಾದಂತಹ ಸಮಾಜವನ್ನು ಕಟ್ಟಲಿಕ್ಕೆ ಮನುಷ್ಯನಿಗೆ ಮೊದಲ ಆದ್ಯತೆಯಾಗಿ ನೀಡಬೇಕಾಗಿರೋದು ಧಾರ್ಮಿಕ ಶಿಕ್ಷಣ. ವಿದ್ಯಾರ್ಥಿಗಳೇ, ಇಹಲೋಕದಲ್ಲಿ ಚಿಕ್ಕ ಚಿಕ್ಕ ಹುಡುಗರನ್ನು ಕಾಣ್ತಾ ಇದ್ದೇವೆ ನಾವು. ಇಹಲೋಕದಲ್ಲಿ ನಮ್ಮ ಭೌತಿಕ ಶಿಕ್ಷಣ ನಮಗೆ ಬಳಕೆಗೆ ಬರಬಹುದು. ನಾಳೆಯ ದಿನ ಪರಲೋಕದಲ್ಲಿ ದೇವರ ಬಳಿ ನಾವು ಉತ್ತರಿಸುವಾಗ ಭೌತಿಕ ಶಿಕ್ಷಣದ ಜೊತೆಯಲ್ಲಿ ನಮ್ಮ ಧಾರ್ಮಿಕವಾದಂತಹ ಜ್ಞಾನಗಳು ಕೂಡ, ಧಾರ್ಮಿಕವಾದಂತಹ ಆಚರಣೆಗಳು ಕೂಡ ಬಳಕೆಗೆ ಬರಲಿಕ್ಕಿದೆ. ಖಂಡಿತವಾಗಿಯೂ ಕೂಡ ನಾಳೆ ಪರಮಾತ್ಮನ ಮುಂದೆ ನಾವು ಉತ್ತರಿಸಲಿಕ್ಕಿದೆ. ಆ ದಿನ ನಮಗೆ ಬಳಕೆಗೆ ಬರುವಂತಹದ್ದು ನಮ್ಮ ಶಿಕ್ಷಣ ಆಗಿರ್ತದೆ. ಭೌತಿಕ ಶಿಕ್ಷಣಕ್ಕೆ ಬರ್ತಾ ಒಂದೆರಡು ಮೂರು ಮಾತುಗಳನ್ನು ನಾನು ಮಾತಾಡಬೇಕಾಗಿದೆ. ಒಬ್ಬ ವ್ಯಕ್ತಿಯನ್ನು ಪರಿಪೂರ್ಣವಾದಂಥ ವ್ಯಕ್ತಿಯನ್ನಾಗಿ ಮಾಡಬೇಕಿದ್ರೆ ಶಿಕ್ಷಣ ಬಹಳ ಮೂಲಭೂತವಾದಂಥ ಅಂಶವಾಗಿರ್ತದೆ. ಒಬ್ಬ ವ್ಯಕ್ತಿಯಿಂದ ಹಿಡಿದು ದೇಶ, ಸಮಾಜ ಎಲ್ಲವೂ ಕೂಡ ನಿರ್ಮಾಣ ಆಗಬೇಕಿದ್ರೆ ಒಂದು ಬೇಸಿಕ್ ಕಾಂಪೊನೆಂಟ್ ಆಗಿ ಇರಬೇಕಾದಂಥ ಶಿಕ್ಷಣ. ಹಲವಾರು ವರ್ಷಗಳಿಗೆ ಮೊದಲು ಈ ಭಾಗದಲ್ಲಿ ಪ್ರೊಫೆಸರ್ BM ಮಿಚ್ಲಂಗೌಡ ಅಂತ ಹೇಳಿ ಒಬ್ಬರು ಇತಿಹಾಸಜ್ಞ ಇರ್ತಾರೆ. ನಾನು ಮಾತಾಡ್ತಾ ಅವರು ಹೇಳಿದರು, ನೀನು ಪ್ರಿನ್ಸಿಪಲ್ ಆಗೋದೆಲ್ಲ ಸರಿ, ಒಂದು ವಿಷಯ ಯಾವತ್ತೂ ಕೂಡ ಮಕ್ಕಳಿಗೆ ಹೇಳ್ತಾ ಇರಬೇಕು, ಅಥವಾ ಒಂದು ವಿಷಯದ ಬಗ್ಗೆ ಯಾವತ್ತೂ ಕೂಡ ಯೋಚನೆ ಮಾಡ್ತಾ ಇರಬೇಕು. ಲತೀಫ್, ಎಜುಕೇಷನ್ ಶುಡ್ ಬಿ ಬೇಸ್ಡ್ ಆನ್ ಹ್ಯೂಮನ್ ವ್ಯಾಲ್ಯೂಸ್ ಆ್ಯಂಡ್ ಮೊರಾಲಿಟಿ ಅಂತ ಹೇಳಿ. ಶಿಕ್ಷಣ ಯಾವತ್ತೂ ಕೂಡ ನೈತಿಕತೆಯ ಮತ್ತು ಮಾನವೀಯತೆಯ ಜೊತೆಯಲ್ಲೇ ಸಾಗಬೇಕು. ಯಾವುದೇ ಸಮುದಾಯ ಎದುರಿಸ್ತಾ ಇರುವಂತಹ ಸವಾಲುಗಳಿಂದ ಹೊರಗಡೆ ಬರಬೇಕಿದ್ರೆ ಒಬ್ಬ ವ್ಯಕ್ತಿಗೆ ಬೌದ್ಧಿಕವಾದಂತಹ ವಿಶ್ವಾಸವನ್ನು, ಸಾಮರ್ಥ್ಯವನ್ನು ಹೆಚ್ಚುಗೊಳಿಸಬೇಕಿದ್ರೆ ಶಿಕ್ಷಣ ಬಹಳ ಮುಖ್ಯವಾದ್ದು. ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾ ಇದ್ರು, ಒಂದು ಸಮುದಾಯ ಗಟ್ಟಿಯಾಗಬೇಕಿದ್ರೆ 3 ಅಂಶಗಳು ಬಹಳ ಮುಖ್ಯ ಅಂತ ಹೇಳಿ. ಒಂದು ಎಜುಕೇಷನ್, ಎರಡನೇದು ಎಜುಟೇಷನ್, ಮೂರನೇದು ಅಸೋಸಿಯೇಷನ್. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಶಿಕ್ಷಣ ಇಲ್ಲದೆ ಸಂಘಟನೆ ಏನು ಅಂತ ಹೇಳಿ ಅರ್ಥ ಆಗೋದಿಲ್ಲ, ಹೋರಾಟ ಏನು ಅಂತ ಹೇಳಿ ಅರ್ಥ ಆಗೋದಿಲ್ಲ. ಒಳ್ಳೆಯ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಿದ್ರೆ ಶಿಕ್ಷಣವನ್ನು ಬಳಕೆ ಮಾಡಿಕೊಂಡೇ ಮಾಡಬೇಕಾಗ್ತದೆ. ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ರು, ಒಳ್ಳೆಯ ದೇಶವನ್ನು ಕಟ್ಟಬೇಕಿದ್ರೆ 2 ಮೌಲ್ಯಗಳು, 2 ವಿಷಯಗಳಲ್ಲಿ ನೀವು ಕೊಡುಗೆಗಳನ್ನು ಕೊಡಿ. ಒಂದು, ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ. ಇನ್ನೊಂದು, ನಿಮಗೆ ಒಳ್ಳೆಯ ಸಮಾಜ ಸೇವೆ ಮಾಡಬೇಕು ಅಂತೇಳಿ ಮನಸ್ಸಿದೆಯಾ, ಇಲ್ಲಿ ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಕೊಡಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇತ್ತೀಚಿನ ಶೈಕ್ಷಣಿಕ ಸಾಕ್ಷರತೆಯ ಪ್ರಮಾಣವನ್ನು ನೋಡಿದರೆ, ಅಂಕಿಅಂಶಗಳನ್ನು ನೋಡಿದರೆ, ಶೈಕ್ಷಣಿಕ ವಿಷಯದಲ್ಲಿ ಅತ್ಯಂತ ಹಿಂದೆ ಉಳಿದಿರುವಂತಹ ಸಮುದಾಯ ಭಾರತ ದೇಶದಲ್ಲಿ ಯಾವುದು ಅಂತ ಹೇಳಿ ಕೇಳಿದರೆ ಮುಸ್ಲಿಂ ಸಮುದಾಯ. 65% ಮುಸ್ಲಿಮರು ಮಾತ್ರ ವಿದ್ಯಾವಂತರಾಗಿದ್ದಾರೆ.
ಪ್ರಾದೇಶಿಕವಂತ ಅಸಮತೋಲನಗಳು ಕೆಲವು ಕಾರಣ ಇರಬಹುದು. ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ಏನು ಪ್ರಾದೇಶಿಕವಾಗಿ ಹಿಂದೆ ಉಳಿದಿದೆ ಅಂತ ಹೇಳಿ, ಅದು ಎಲ್ಲ ಕಡೆ ಕೂಡ ಕಾರಣ ಅಂತ ನನಗೆ ಅನಿಸೋದಿಲ್ಲ. ಕೇರಳ ರಾಜ್ಯ ಇಡೀ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನು ಪಡೆದಿರುವಂತಹ ರಾಜ್ಯ. ಅತಿ ಹೆಚ್ಚು ಜನ ಆ ರಾಜ್ಯದಲ್ಲಿ ವಿದ್ಯಾವಂತರಾಗಿರ್ತಾರೆ. 97% ಜನ ಅಲ್ಲಿ ವಿದ್ಯಾವಂತರು. ನಮಗೆ ಮಿಜೋರಾಂ ಗೊತ್ತಿದೆ, ಈಶಾನ್ಯ ಭಾರತದ ಭಾಗ, ಪ್ರಾದೇಶಿಕವಾಗಿ ಬಹಳ ಹಿಂದುಳಿದಿರುವಂತಹ ಪ್ರದೇಶ, ಬುಡಕಟ್ಟು ಸಮುದಾಯದವರೇ ಜಾಸ್ತಿ ಇರುವಂತಹ ಪ್ರದೇಶ. ಆ ಪ್ರದೇಶದಲ್ಲಿ 90% ಹೆಚ್ಚಿಗೆ ಜನ ವಿದ್ಯಾಭ್ಯಾಸವನ್ನು ಪಡೆದವರು ಇರ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ನೋಡಿದರೆ ಇಲ್ಲಿಯ ಶೈಕ್ಷಣಿಕ ಪರಿಸ್ಥಿತಿ ಬಹಳ ಹಿಂದೆ ಇದೆ. ಟಾಪ್ 5 ಸ್ಟೇಟ್ಸ್ಗಳಲ್ಲಿ ಕೂಡ ಇಲ್ಲ. ಅದರಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತೇನೆ ನಿಧಾನಕ್ಕೆ. 5-6 ವರ್ಷಗಳಿಗೆ ಮೊದಲು ಒಂದು ಸಮೀಕ್ಷೆ ನಡೆಯುತ್ತದೆ. ಅತಿ ಹೆಚ್ಚು 14 ವರ್ಷಕ್ಕಿಂತ ಸಣ್ಣ ಮಕ್ಕಳು ಡ್ರಾಪ್ಔಟ್ ಆಗಿರುವಂತಹ ಕಮ್ಯುನಿಟಿ ಯಾವುದು ಅಂತೇಳಿ ಹೇಳ್ಕೊಂಡು ನಾವೆಲ್ಲ ಯೋಚಿಸಿದ್ದೇವೆ, SC/ST ಕಮ್ಯುನಿಟಿ ತುಂಬ ಬ್ಯಾಕ್ವರ್ಡ್ ಇದೆ ಅಂತ ಹೇಳ್ಕೊಂಡು. ಆದರೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ, ಜಿಲ್ಲಾಡಳಿತವೇ ಕೊಟ್ಟಿರುವಂಥ ಅಂಕಿಅಂಶಗಳ ಪ್ರಕಾರ 14 ವರ್ಷಕ್ಕಿಂತ ಕಾಲೇಜ್ ಬಿಡಿ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದಿರುವವರ ಪೈಕಿ ಕೂಡ ಮುಸ್ಲಿಮರೇ ಹಿಂದೆ ಇದ್ದಾರೆ. ಬಹಳ ನೋವಿನ ವಿಷಯ. ಅದರಲ್ಲಿಯೂ ಕೂಡ ಮುಸ್ಲಿಂ ಗಂಡು ಮಕ್ಕಳು SSLCಯನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಇಲ್ಲ. ಇತ್ತೀಚೆಗೆ ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ ಅಪಾರ್ಚುನಿಟಿ ಕೊಟ್ಟರೂ ಕೂಡ ಮಕ್ಕಳು ಪರೀಕ್ಷೆಯಲ್ಲಿ ಏನೋ ಒಂದು ಹೇಳಿಕೊಳ್ಳುವಂತಹ ಸಾಧನೆಯನ್ನು ಮಾಡಿಕೊಡ್ತಾ ಇಲ್ಲ. ಹೆಣ್ಣು ಮಕ್ಕಳು ದೇವರ ದಯದಿಂದ ಒಳ್ಳೆಯ ನಿರೀಕ್ಷೆಗಿಂತಲೂ ಕೂಡ ಮೀರಿ ಅಥವಾ ನಿರೀಕ್ಷೆಯ ಮಟ್ಟವನ್ನು ತಲುಪ್ತಾ ಇದ್ದಾರೆ. ಶಿಸ್ತಿನ ವಿಷಯದಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ ಹೆಣ್ಣು ಮಕ್ಕಳು ಆಶಾದಾಯಕವಾದಂತಹ ರೀತಿಯಲ್ಲಿ ಗುರುತಿಸ್ಕೊಡ್ತಾ ಇದ್ದಾರೆ. ಖಂಡಿತವಾಗಿಯೂ ಇದೊಂದು ಒಳ್ಳೆಯ ಬೆಳವಣಿಗೆ. ಒಂದು ಹೆಣ್ಣು ಕಲಿತ್ರೆ ಇಡೀ ಕುಟುಂಬ ಕಲಿತ ಹಾಗೆ ಆಗ್ತದೆ. ಒಂದು ಹೆಣ್ಣು ಕಲಿತ್ರೆ ಇಡೀ ಸಮಾಜವೇ ಸ್ತ್ರೀ ಸಮಾಜಕ್ಕೆ ಆಂಕ ಅಂತ ಹೇಳಿ ನನ್ನ ಹಿಂದಿ ಟೀಚರ್ ನನಗೆ ಪಾಠ ಮಾಡಿದ ನೆನಪಿದೆ. ನಿಜಕ್ಕೂ ಕೂಡ ಸಮುದಾಯ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೇರಣೆ ಕೊಟ್ಟರೆ ಆ ಮಕ್ಕಳು ನಾಳೆ ತಾಯಂದಿರಾಗಿ ಅವರ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ದಿನ ಬಂದಾಗಲಾದರೂ ನಮ್ಮ ಗಂಡು ಮಕ್ಕಳು ಮುಖ್ಯವಾಹಿನಿಯನ್ನು ತಲುಪಬಹುದು ಅಂತ ಹೇಳಿ ಆಶಿಸ್ತಾ, ಮುಂದೊಂದು ದಿವಸ ಪ್ರತಿ ಸಾರಿ ಕೂಡ ಮಾತಾಡುವಾಗ ಸಾರ್ವಜನಿಕವಾಗಿ ಅವಕಾಶ ಸಿಕ್ಕಿದರೆ ಒಂದು ಮಾತನ್ನು ನಾನು ಹೇಳಿಬಿಡ್ತೇನೆ, ಅದನ್ನು ಇಲ್ಲಿ ಕೂಡ ಹೇಳ್ತೇನೆ. ಮುಂದೊಂದು ದಿವಸ ನನ್ನ ವೈಯಕ್ತಿಕ ಆಸೆ, ನಿಮ್ಮ ಯೋಚನೆಗಳು ಏನು ಅಂತ ಹೇಳಿ ಗೊತ್ತಿಲ್ಲ, ಮುಂದೊಂದು ದಿವಸ ಇಂತಹ ದಿನವನ್ನು ಕಾಣಬೇಕು ಅಂತ ಹೇಳಿ ನಾನು ಬಯಸೋದು. ಅಪರಾಧರಹಿತವಾದಂತಹ ಸಮುದಾಯ ನಮ್ಮದಾಗಬೇಕು. ದೋಷರಹಿತವಾದಂಥ ವ್ಯಕ್ತಿತ್ವ ನಮ್ಮ ನವ ಜನಾಂಗದ್ದಾಗಬೇಕು. ದ್ವೇಷರಹಿತವಾದಂತಹ ಮನೋಸ್ಥಿತಿ ನಮ್ಮ ಯುವಕರದ್ದಾಗಬೇಕು. ಅದರ ಜೊತೆಯಲ್ಲಿ ಭಾರತ ದೇಶದ ಆದ್ಯಂತ ಇರುವಂತಹ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಡೆಸ್ತಾ ಇರುವಂತಹ ಇಲಾಖೆಗಳಲ್ಲಿ ಕೆಲಸ ಮಾಡುವಂತಹ ನೌಕರರುಗಳಲ್ಲಿ ಒಂದು ಉತ್ತಮವಾದಂತಹ ಪ್ರಾತಿನಿಧ್ಯವನ್ನು ನಮ್ಮ ಸಮುದಾಯ ಹೊಂದಿರುವುದನ್ನು ನಾವು ಕಾಣಬೇಕು. ಇಂತಹ ಒಂದು ದಿನ ಬಂದರೆ ಖಂಡಿತವಾಗಿಯೂ ಕೂಡ ರಾಜಕೀಯ ಪ್ರಾತಿನಿಧ್ಯಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ, ತಪ್ಪಿಲ್ಲ, ಅವರವರ ಅಪೇಕ್ಷೆಗಳು. ಅದರ ಜೊತೆಯಲ್ಲಿ ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಯಾವತ್ತೂ ಅತ್ಯುನ್ನತ ಹಂತವನ್ನು ಮುಟ್ಟುವುದಿಲ್ವ ಅದರವರೆಗೆ ನಾವು ಅಭಿವೃದ್ಧಿಯನ್ನು ನಿರೀಕ್ಷಿಸುವುದು ಕಷ್ಟ. ಸಮುದಾಯದ ಆದ್ಯತೆ ಕಾರುಗಳಲ್ಲ, ಫ್ಲೈಟ್ಗಳಲ್ಲ, ಮನೆಗಳಲ್ಲ, ಆರಾಮದ ಜೀವನಗಳಲ್ಲ, ಹಸಿವನ್ನು ನೀಗಿಸುವಂತಹದ್ದು, ಶಿಕ್ಷಣದ ಬೇಡಿಕೆಯನ್ನು ನೀಗಿಸುವಂತಹದ್ದು ಆಗಿರಬೇಕು. ಅದಕ್ಕೆ ನಾವು ನಮ್ಮ ಇಡೀ ಸಮುದಾಯ ಮಹತ್ವ ಕೊಟ್ಟರೆ ಅಭಿವೃದ್ಧಿಯ ದಿನಗಳು ದೂರ ಇರೋದಿಲ್ಲ ಅಂತೇಳಿ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವಾಹೃದ್ವಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಎಲ್ರಿಗೂ ಒಳ್ಳೆಯದಾಗಲಿ. ಮುಖ್ಯ ಮುಂದೆ ಮಾತನಾಡಲಿದ್ದಾರೆ ಶ್ರೀಮತಿ ಆಯಿಷಾ ಪೆರ್ನೆ, ಆರೋಗ್ಯ ಮತ್ತು ಸ್ವಚ್ಛತಾ ನಿರೀಕ್ಷಕಿ, ಮಂಗಳೂರು. ಅವರನ್ನು ಭಾಷಣ ಪೀಠದೆಡೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸುತ್ತಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ
ಧಾರ್ಮಿಕ ಶಿಕ್ಷಣದಲ್ಲೂ ಕೂಡ ಈ ಥರದ ಒಂದು ಪ್ರೋತ್ಸಾಹವನ್ನು ನೀಡಿ ವಿದ್ಯಾರ್ಥಿಗಳ ಬೆನ್ನು ತಟ್ಟಿ ಒಂದು ಉತ್ತಮ ಬೆಂಬಲವನ್ನು ಸೂಚಿಸುತ್ತಿರುವಂತಹ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಉಲ್ಲಾಲ ಸೆಂಟರ್ ಇವರುಗಳನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಈ ಸಂಜೆಯ ಒಂದು ಸುಂದರ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿ ಮಿತ್ರರು ನಿಜವಾಗಿ ನನ್ನ ಮಟ್ಟಿಗೆ ಇವತ್ತಿನ ಮುಖ್ಯ ಅತಿಥಿಗಳು. ಏನಂತೀರಾ ವಿದ್ಯಾರ್ಥಿಗಳೇ? ಬೆಸ್ಟ್ ಮೋಟಿವೇಟರ್ ಯಾರು ಗೊತ್ತಾ? ನಾನು ಮಾತ್ರ ಮಾತಾಡಲ್ಲ, ನೀವು ಮಾತಾಡ್ಬೇಕು ನನ್ನ ಜೊತೆ. ನಾನೊಬ್ಬಳೇ ಮಾತಾಡಿಕೊಂಡು ಹೋದರೆ ಬೋರ್ ಆಗ್ತದೆ ಅಲ್ವಾ? ಬೆಸ್ಟ್ ಮೋಟಿವೇಟರ್ ಯಾರು? ನಮ್ಮ ಜೀವನದಲ್ಲಿ ಬೆಸ್ಟ್ ಮೋಟಿವೇಟರ್ ನಮಗೆ ನಾವೇ. ನಿಮ್ಮ ಬಲಕೈಯನ್ನು ಎತ್ತಿ ಭುಜದ ಕಡೆಗೆ ತಿರುಗಿಸಿ ನಾನು ಮಾಡಿದಾಗೆ ಮಾಡಿ. ನಿಮ್ಮ ಬೆನ್ನನ್ನು ನೀವೇ ತಟ್ಟಿಕೊಂಡು ಶಾಬಾಷ್ ಆಯಿಷಾ, ಆಯಿಷಾ ನಾನು, ನಿಮ್ಮ ಹೆಸರನ್ನು ನೀವು ಹೇಳಿಕೊಳ್ಳಿ. ನಿಮಗೆ ಒಂದು ಸ್ಫೂರ್ತಿ ಸಿಗ್ತದೆ, ಪಾಸಿಟಿವ್ ಎನರ್ಜಿ ಸಿಗ್ತದೆ ಅಲ್ವಾ? ಯಾರಾದರೂ ಮಾಡ್ತೀರಾ ಈ ಥರ? ಮಾಡಿದ್ದೀರಾ? ನಾವು ಕಾಯಬಾರ್ದು, ನಮಗೆ ಅವರ ಬೆಂಬಲ ಸಿಗ್ತದೆ, ನಮ್ಮನ್ನು ಅವರು ಪ್ರೋತ್ಸಾಹಿಸಬೇಕು. ಅಥವಾ ನಾವು ಅಂದ್ಕೊಳ್ಳೋದು ನಮ್ಮ ಪಕ್ಕದಲ್ಲಿರುವವಳು ನಮಗಿಂತ ಚೆನ್ನಾಗಿ ಕಲಿತಾಳೆ, ಅವಳು ನನಗಿಂತ ಚೆನ್ನಾಗಿ ಹಾಡ್ತಾಳೆ, ನನಗಿಂತ ಚೆನ್ನಾಗಿ ಕುರಾನ್ ಓದ್ತಾಳೆ, ನನಗಿಂತ ಚೆನ್ನಾಗಿ ಒಳ್ಳೊಳ್ಳೆ ಪ್ರತಿಭೆ ಇದೆ ಅವಳ ಹತ್ರ, ಯಾಕೆ ನಮಗಿಲ್ವಾ? ಪ್ರತಿಯೊಬ್ಬರಿಗೂ ಅದರದೇ ಆದ ಒಂದೊಂದು ಕ್ಷೇತ್ರದಲ್ಲಿ ಪ್ರತಿಭೆಗಳಿವೆ. ಟ್ಯಾಲೆಂಟ್ ಅನ್ನೋದು ಎಲ್ಲರಿಗೂ ಇದೆ. ನಾವು ಅದನ್ನು ಹೊರ ಹಾಕುವ ರೀತಿ ಮಾತ್ರ ಡಿಫ್ರೆಂಟ್ ಆಗಿರ್ತದೆ. ಓಕೆ, ಇನ್ನು ಅನಾದಿ ಕಾಲದಿಂದಲೂ ಹೇಳ್ತಾ ಬರ್ತಾ ಇದ್ದಾರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದತ್ತೆ ಅಂತ. ನಮ್ಮ ಲತೀಫ್ ಸರ್ ಕೂಡ ಅದನ್ನೇ ಹೇಳಿದರು. ಆದರೆ ಹೆಣ್ಣು ಕಲಿತಾಳೆ, ಹೆಣ್ಣಿನ ಸರ್ಟಿಫಿಕೇಟ್ ಎಲ್ಲಿ ಹೋಗ್ತದೆ ಕೊನೆಗೆ? ನಮ್ಮ ಈ ಸಮುದಾಯದಲ್ಲಿ ಬೇರೆ ಸಮುದಾಯದ ಹೆಚ್ಚಿನ ಹೆಣ್ಣು ಮಕ್ಕಳ ಕಲಿಕೆ ಇವತ್ತಿಗೂ ಕೂಡ ಮನೆಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಇದೊಂದು ನಿಜವಾಗಿಯೂ ಖೇದಕರ ವಿಷಯ. ನಮ್ಮ ಹೆತ್ತವರು ಒಂದು ಹಂತದವರೆಗೆ, ಇವಾಗ ಮುಂಚೆ ಎಲ್ಲ ನಮಗೆ ಹೇಳ್ತಾ ಇದ್ರು, ನೀವು PUC ವರೆಗೆ ಅಥವಾ ಫಸ್ಟಿಗೆ ಬರ್ತಾ ಇದ್ದದ್ದು SSLC ಸಾಕು, ಇನ್ನು ನೀನು ಮದುವೆಯಾಗಿ ಹೋಗು. ಆಮೇಲೆ PUC ಆಯಿತು, ಡಿಗ್ರಿ ಆಯಿತು. ಇವಾಗ ನಮ್ಮ ಹೆಣ್ಮಕ್ಳು PhD ಕೂಡ ಪಡಿತಾ ಇದ್ದಾರೆ, KSET ಪಾಸ್ ಮಾಡ್ತಾ ಇದ್ದಾರೆ, ನೀಟ್ ಪಾಸ್ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದಾರೆ ನಮ್ಮ ಬೇರೆ ಸಮುದಾಯದ ಹೆಣ್ಣು ಮಕ್ಕಳು. ಆದರೆ ಎಷ್ಟು ಪರ್ಸೆಂಟೇಜ್? ಹೆಚ್ಚಿನವರನ್ನು ನೋಡಬೇಕು, ಸರ್ಟಿಫಿಕೇಟ್ ಒಳ್ಳೆ ರ್ಯಾಂಕ್ ಪಡಿತಾರೆ, ಉತ್ತಮವಾದಂತಹ ಸಮಾಜದಲ್ಲಿ ಹೆಸರು ಗಳಿಸ್ತಾರೆ, ಕೊನೆಗೆ ಅವರ ಸರ್ಟಿಫಿಕೇಟ್ ಕಪಾಟಿನಲ್ಲಿ ಸೇರ್ತದೆ. ಅವರ ಶಿಕ್ಷಣ ಕೇವಲ ಮನೆಗೆ ಮಾತ್ರ ಸೀಮಿತ ಆಗ್ತದೆ. ಇವತ್ತು ಶೈಕ್ಷಣಿಕ ಶಿಕ್ಷಣದ ಜೊತೆಗೆ ಧಾರ್ಮಿಕ ಶಿಕ್ಷಣ ಕೂಡ ನಮಗೆ ಬೇಕಾದ ಹಾಗೆ ಸಿಗ್ತಾ ಇದೆ, ಅದಕ್ಕೆ ಬೇಕಾದ ಬೆಂಬಲ ಕೂಡ ಸಿಗ್ತಾ ಇದೆ. ಹಲವಾರು ಸಂಘ ಸಂಸ್ಥೆಗಳು ನಮಗೆ ಅದಕ್ಕೆ ಬೇಕಾದ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ನಾವು ಕಲಿಯುವುದಕ್ಕೂ ಕಲಿತಾ ಇದ್ದೇವೆ. ಆದರೆ ಇಸ್ಲಾಂ ಏನು ಹೇಳ್ತದೆ? ನಾವು ಕಲಿತ ವಿದ್ಯೆಯನ್ನು ಇನ್ನೊಬ್ಬರಿಗೆ ದಾರ ಎರೆದು ಕೊಡುವುದು ಕೂಡ ಒಂದು ದಾನ ಅಲ್ವಾ? ನಮ್ಮ ಕಲಿಕೆ ಯಾಕೆ ಕೇವಲ ಅದು ಸರ್ಟಿಫಿಕೇಟ್ಗೆ ಸೀಮಿತ ಆಗಬೇಕು? ನಮ್ಮ ಪಕ್ಕದಲ್ಲೇ ಇರುವಂತಹ ಒಂದು ಸರ್ಕಾರಿ ಸಂಸ್ಥೆ ಇದೆ, ವಿಶ್ವವಿದ್ಯಾನಿಲಯ. ಭೇಟಿ ಕೊಟ್ಟಿದ್ದೀರಾ? 4.5 ವರ್ಷ ನಾನು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಮುಸ್ಲಿಂ ಸಮುದಾಯದ ಯುವಕರು ಯುವತಿಯರು ಎಷ್ಟು ಜನ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಯಾಕೆ ಅದು ಅನ್ಯ ಧರ್ಮದವರಿಗೇ ಸೀಮಿತ ಆಗಿದೆ? ಯಾಕೆ ನಾವು ಸರ್ಕಾರಿ ಕ್ಷೇತ್ರಗಳಲ್ಲಿ ಮುಂದೆ ಬರ್ತಾ ಇಲ್ಲ? ನಮಗೆ ಸವಲತ್ತುಗಳ ಅರಿವಿನ ಕೊರತೆ ಇದೆಯಾ? ಖಂಡಿತ ಇಲ್ಲ. ಇವತ್ತಿನ ಕಾಲದಲ್ಲಿ ಅರಿವಿನ ಕೊರತೆ ಯಾವುದೇ ಕಾರಣಕ್ಕೂ ಇರಲಿಕ್ಕಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಮ್ಮ ಒಂದು DHO ಆಫೀಸ್ ಆಗಲಿ, ಮಂಗಳೂರಿಗೆ ಹೋಗಿ DC ಆಫೀಸಿಗೆ ಹೋಗಿ, ಅಥವಾ ನಮ್ಮ ಸಿಟಿ ಕಾರ್ಪೊರೇಷನಿಗೆ ಹೋಗಿ, ಎಷ್ಟು ಮಂದಿ ಇದ್ದಾರೆ ನಮ್ಮವರು? ನಮ್ಮ ಶಿಕ್ಷಣ ಯಾಕೆ ಕೇವಲ ಪುಸ್ತಕಕ್ಕೆ ಸೀಮಿತ ಆಗ್ತದೆ? ನಮ್ಮ ಹೆತ್ತವರಲ್ಲಿ ನಾನು ಹೇಳ್ತಾ ಇರೋದು, ಖಂಡಿತವಾಗಿಯೂ ನಮ್ಮ ಮಕ್ಕಳಿಗೆ ನಾವು ಕೊಡುವ ಶಿಕ್ಷಣದಲ್ಲಿ ಮಾತ್ರ ನಮ್ಮ ಜವಾಬ್ದಾರಿ ಮುಗಿಯುವುದಿಲ್ಲ. ನಾವು ಅಂದ್ಕೊಳ್ತೇವೆ ನಮ್ಮ ಮಕ್ಕಳಿಗೆ ಬೇಕಾದ ಉನ್ನತ ಶಿಕ್ಷಣವನ್ನು ಕೊಟ್ಟಿದ್ದೇವೆ, ನನ್ನ ಮಗಳು ನನ್ನ ಮಗ ಯಾಕಾಗಿ ಕಲಿಬೇಕು, ಯಾಕಾಗಿ ದುಡಿಬೇಕು, ನನ್ನ ಮಗಳಿಗೆ ಅವಳಿಗೊಂದು ಉನ್ನತ ಶಿಕ್ಷಣ ನಾನು ಕೊಟ್ಟಿದ್ದೇನೆ, ಅವಳು ದುಡಿಯುವ ಅಗತ್ಯ ಇಲ್ಲ. ಅಥವಾ ಮದುವೆ ಆದ ಮೇಲೆ ಅವಳ ಗಂಡ ಹೇಳ್ಬೋದು, ನಾನು ದುಡಿತಾ ಇದ್ದೇನೆ, ನೀನು ದುಡಿಯುವ ಅಗತ್ಯ ಇಲ್ಲ. ಖಂಡಿತ ತಪ್ಪೋದು. ಯಾಕೆಂದರೆ ದುಡಿಯುವುದು ಹಣಕ್ಕಾಗಿ ಅಲ್ಲ. ಆಕೆ ಕಲಿತ ವಿದ್ಯೆಯನ್ನು ಇನ್ನೊಬ್ಬರಿಗೆ ದಾರ ಎರೆಯಲು, ಅಥವಾ ಆಕೆಯ ಒಂದು ಆ ಟ್ಯಾಲೆಂಟ್ ಇತ್ತಲ್ಲ, ಪ್ರತಿಭೆಯನ್ನು ಆಕೆ ಹೊರಸೂಸಲು. ಆಕೆ ಕಷ್ಟಪಟ್ಟು ಕಲ್ತಿರ್ತಾಳೆ, ಅದು ಕೇವಲ ಮನೆಗೆ ಸೀಮಿತ ಆಗಬಾರ್ದು ಅನ್ನೋದೊಂದು ಮಾತ್ರ ನನ್ನ ಉದ್ದೇಶ.
ಕೊನೆಯದಾಗಿ ವಿದ್ಯಾರ್ಥಿನಿಯರಲ್ಲಿ ಹೇಳುವುದಂದರೆ, ವಿದ್ಯಾರ್ಥಿ ಮಿತ್ರರೆಲ್ಲರೂ ಇದ್ದೀರಾ, ನಮ್ಮ ಬೋರ್ಡ್ ಆಫ್ ಎಜುಕೇಷನ್ ಇಸ್ಲಾಮಿಕ್ ಎಜುಕೇಷನ್ ಸೆಂಟರ್ ಕೂಡ ಅದೇ ಹೇಳ್ತಾ ಇದೆ, ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ. ತುಂಬ ಖುಷಿಯಾಯಿತು. 11 ವರ್ಷದ ನಂತರ ಯಾರಿಗೂ ಕೂಡ ಕಲಿಬೇಕು ಅಂತ ಹೇಳಿ ಯಾವ ಇಸ್ಲಾಮಿಕ್ ಸಂಸ್ಥೆ ಕೂಡ ಈ ಥರ ಒಂದು ವಯೋಮಿತಿ ಕೊಡೋದಿಲ್ಲ, ವಯೋಮಿತಿ ಇಲ್ಲ ಅಂತ ಹೇಳಿ. ತುಂಬ ಹೆಮ್ಮೆಯ ವಿಷಯ ಇದು. ಅದೇ ರೀತಿ ನೀವು ಮದುವೆಯಾಗಿ ಸಂಸಾರಿಯಾಗಿ ನಿಮಗೆ ವಯಸ್ಸಾಗಲಿ, ತಾಯಿಯಾಗಿ, ಅಜ್ಜಿಯಾಗಿ, ಅಜ್ಜ ಆಗಲಿ, ಏನೇ ಆಗಲಿ, ಕಲಿಕೆಯನ್ನು ಧಾರ್ಮಿಕ ಆಗಲಿ ಅಥವಾ ಶೈಕ್ಷಣಿಕ ಶಿಕ್ಷಣ ಆಗಲಿ ಅದಕ್ಕೆ ವಯಸ್ಸಿನ ಮಿತಿ ಅನ್ನೋದಿಲ್ಲ. ಮನಸ್ಸೊಂದಿದ್ದರೆ ಸಾಕು. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಇಲ್ಲಿರುವಂಥ ತುಂಬ ವಿದ್ಯಾರ್ಥಿಗಳಿದ್ದಾರೆ, ಸಾಕಷ್ಟು ಸರ್ಕಾರಿ ಸಂಸ್ಥೆಗಳಲ್ಲಿ ನೀವು ಕೂಡ ಗುರುತಿಸುವಂತಾಗಲಿ ಅಂತ ಆಶಿಸ್ತಾ ನನ್ನ ಈ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ. ದುರಾನ ಅವರನ್ನು ನಾನು ಪೋಡಿಯಂ ಬಳಿ ಆಹ್ವಾನಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಕರೀಮ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿ ಅಜ್ಮഈನ್ ಅಮ್ಮಾ ಬಅದ್. क़ाल अल्लाहु ताला फ़ी कलामिल मजीद वल फ़ुरक़ानिल हमीद व अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम इक़रा बिस्मि रब्बिकल लज़ी ख़लक़ रब्बि इश्रह ली सद्री व यस्सिर ली अम्री ವಹ್ಲುಲ್ ಉಖ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ವೇದಿಕೆಯಲ್ಲಿರುವ ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಭಾಷಣಕಾರರೇ ಹಾಗೂ ಈ ಸಭೆಯಲ್ಲಿ ನೆರೆದಿರುವಂತಹ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ನನ್ನ ನಲ್ಮೆಯ ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹ ವರ್ಷಿಸುತ್ತಿರಲಿ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಉಲ್ಲಾಲ್ ಸೆಂಟರ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಇಂದಿನ ಅರ್ಥಪೂರ್ಣವಾದಂತಹ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಪಡೆಯಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಳೆದ ತಿಂಗಳು BIE ವತಿಯಿಂದ ದೀನ್ ಕಲೀರಿ ಮತ್ತು ಕಲಿಸಿರಿ ಎಂಬ ಕೇಂದ್ರೀಯ ವಿಷಯದಡಿ ಒಂದು ಅಭಿಯಾನವನ್ನು ನಾವು ಈ ರಾಜ್ಯದಲ್ಲಿ ಹಮ್ಮಿಕೊಂಡೆವು. ರಾಜ್ಯದ ಉದ್ದಗಲಕ್ಕೂ ಈ ಅಭಿಯಾನದ ಸಂದರ್ಭದಲ್ಲಿ ಇಸ್ಲಾಮಿ ಶಿಕ್ಷಣದ ಮಹತ್ವ ಮತ್ತು ಅದರ ಅಗತ್ಯ ಇದರ ಕುರಿತು ರಾಜ್ಯದ ಬೇರೆ ಬೇರೆ ಕ್ಯಾಂಪಸ್ಗಳಲ್ಲಿ ವಿಚಾರಗೋಷ್ಠಿಗಳನ್ನು, ಸಭೆ ಸಮಾರಂಭಗಳನ್ನು ಮತ್ತು ವೈಯಕ್ತಿಕ ಭೇಟಿಯ ಮೂಲಕ ನಾವು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಮಾಡಿದೆವು. ಆ ಅಭಿಯಾನದ ಅಂಗವಾಗಿ, ಆ ಅಭಿಯಾನದ ಭಾಗವಾಗಿ ಇಂದಿನ ಈ ಸಮಾರಂಭವು ಇಲ್ಲಿ ಏರ್ಪಡಿಸಲಾಗಿದೆ. ಆತ್ಮೀಯರೇ, BIE ಈ ರಾಜ್ಯಕ್ಕೆ ಒಂದು ದೊಡ್ಡ ಅನುಗ್ರಹ ಅಂತ ನಾನು ಹೇಳಲು ಬಯಸುತ್ತೇನೆ. ಲೌಕಿಕ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಶಿಕ್ಷಣ ಡಿಸ್ಟೆನ್ಸ್ ಮೋಡ್ನಲ್ಲಿ ಕಲಿಯುವಂತಹ ಬಹಳ ಕಡಿಮೆ ಅವಕಾಶ ಈ ರಾಜ್ಯದಲ್ಲಿತ್ತು. 2002ರಲ್ಲಿ ಜಮಾತೆ ಇಸ್ಲಾಮಿ ವತಿಯಿಂದ ಸ್ಥಾಪನೆಗೊಂಡ ಈ ಸಂಸ್ಥೆಯು ಕಳೆದ 23 ವರ್ಷಗಳಲ್ಲಿ ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಇಸ್ಲಾಮಿ ಶಿಕ್ಷಣವನ್ನು ನೀಡುವಂತಹ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಈ ಅವಧಿಯಲ್ಲಿ ಅನೇಕ ವಿದ್ಯಾರ್ಥಿನಿಗಳು ಮತ್ತು ಇದಲ್ಲದೆ ಪೇರೆಂಟ್ಸ್ ಮತ್ತು ಸಮಾಜದಲ್ಲಿರುವಂಥ ಬೇರೆ ಬೇರೆ ವರ್ಗದ ಜನರು ಇಸ್ಲಾಮಿ ಶಿಕ್ಷಣವನ್ನು ಈ ಡಿಸ್ಟೆನ್ಸ್ ಎಜುಕೇಷನ್ ಮೂಡ್ ವತಿಯಿಂದ ಗಳಿಸಲಿಕ್ಕೆ ಅವರಿಗೆ ಸಾಧ್ಯವಾಯಿತು. ಕಳೆದ ಒಂದು ದಿನಗಳಲ್ಲಿ ನಾನು ಒಂದು TV ಚಾನೆಲ್ನಲ್ಲಿ ನೋಡ್ತಾ ಇದ್ದೆ, ಒಂದು TV ಚಾನೆಲ್ ಒಂದು ಡಿಬೇಟನ್ನು ಕಂಡಕ್ಟ್ ಮಾಡಿತು. ಆ ಡಿಬೇಟ್ನಲ್ಲಿ ಇಲ್ಲಿ ನಡೆಯುತ್ತಿರುವಂತಹ ಹಿಜಾಬ್ ಇಶ್ಯೂ ಯಾವಾಗ ಇಲ್ಲಿ ಪ್ರಾರಂಭ ಆಯಿತು, ಆ ಟೈಮಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ, ಅಲ್ಲಿ ಒಂದು ಡಿಬೇಟ್ ನಡೆಸಲಾಗ್ತಾ ಇತ್ತು. ಪ್ಯಾನಲಿಸ್ಟ್ಗಳನ್ನು ಅಲ್ಲಿ ಕೂಡಿಸಿ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು. ಅಲ್ಲಿ ಕೆಲವರು ಹಿಜಾಬಿನ ಪರ ಮತ್ತು ಕೆಲವರು ಹಿಜಾಬಿನ ವಿರುದ್ಧವಾಗಿ ಮಾತನಾಡ್ತಾ ಇದ್ದರು. ಒಬ್ಬ ಮಹಿಳೆ, ಬೆಂಗಳೂರಿನ ಸಹೋದರಿ, ಹಿಜಾಬಿನ ಪರ ಬಹಳ ಒಳ್ಳೆ ರೀತಿಯಲ್ಲಿ ವಿಷಯವನ್ನು ಮಂಡಿಸ್ತಾ ಇದ್ದರು, ಮಾತನ್ನು ಹೇಳ್ತಾ ಇದ್ದರು. ಆಗ ಆ್ಯಂಕರ್ ಕೊನೆಯಲ್ಲಿ ಎಲ್ಲ ಪ್ರಶ್ನೆ ಆದ ಬಳಿಕ ಅವರಲ್ಲಿ ಕೇಳ್ತಾರೆ, ನೀವಿಷ್ಟು ಚಂದವಾಗಿ ಹೇಳಿದ್ದೀರಲ್ಲ ಹಿಜಾಬಿನ ಬಗ್ಗೆ, ಯಾವ ಮದ್ರಸಾದಲ್ಲಿ ನೀವು ಕಲ್ತದ್ದು ಅಂತ. ಆಗ ಆ ಸಹೋದರಿ ಹೇಳಿದಂತಹ ಉತ್ತರ,
ನಾನು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಇದರ ಸ್ಟೇಟ್ ರ್ಯಾಂಕ್ ಹೋಲ್ಡರ್ ಆಗಿದ್ದೇನೆ ಅಂತ. ಅಲ್ಹಮ್ದುಲಿಲ್ಲಾ, ನಾವು ಗಳಿಸುವಂಥ ಇಸ್ಲಾಮಿ ಶಿಕ್ಷಣ ಅದು ನಮಗೆ ಪ್ರಯೋಜನಕಾರಿ ಆಗ್ತದೆ. ಮೊನ್ನೆ ನಮ್ಮ ಒಬ್ಬ ಸಹೋದರ ಅವರ ಮಗಳು ಸೀರತ್ ಅಭಿಯಾನದ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಪರಿಚಯಿಸುವಂಥ ಕೆಲಸ ಮುಸ್ಲಿಮೇತರ ಸಹೋದರಿಗೆ ಮಾಡಿಸಿದರು. ಆಗ ಅವರು ಕೆಲವು ಪ್ರಶ್ನೆಗಳನ್ನು ಕೇಳಿದರು ಆ ಸಹೋದರಿಗೆ. ಅಷ್ಟೇ ನಯವಾಗಿ ಚಂದವಾಗಿ ಅವರು ಸೀರತ್ತಿನ ಕುರಿತು ಅವರ ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೆ ಉತ್ತರವನ್ನು ನೀಡಿದರು. ಆಗ ಮನೆಗೆ ಬಂದು ಆ ಮಗು ಹೇಳ್ತದೆ ತಂದೆಗೆ, ಅಪ್ಪ ನನಗೆ ತುಂಬ ಖುಷಿ ಆಗ್ತಾ ಇತ್ತು ಉತ್ತರ ಕೊಡುವಾಗ, ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದರೆ, ನಾನು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಈ ಡಿಸ್ಟೆನ್ಸ್ ಇಸ್ಲಾಮಿಕ್ ಎಜುಕೇಷನಲ್ಲಿ ಗಳಿಸಿದಂಥ ಶಿಕ್ಷಣ ಅದು ನನಗೆ ಪ್ರಯೋಜನಕಾರಿ ಆಯಿತು ಅಂತ ಆ ಮಗಳು ಹೇಳ್ತಾ ಇದ್ದು. ಅದೇ ರೀತಿ ಮೊನ್ನೆ ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಒಬ್ಬ ವಿದ್ಯಾರ್ಥಿ ಪ್ರೈಸನ್ನು ತೆಗೆದುಕೊಂಡ ಬಳಿಕ ಹೇಳ್ತಾ ಇರುವಂತಹ ಮಾತು ಯಾವುದು ಅಂತ ಹೇಳಿದರೆ, ನನಗೆ ಇಸ್ಲಾಮಿನ ಕುರಿತು ಹೆಚ್ಚು ಓದುವಂತಹ ತಿಳಿಯುವಂತಹ ಜ್ಞಾನ ಗಳಿಸುವಂಥ ಆಸಕ್ತಿ ಇರಲಿಲ್ಲ. ಯಾವಾಗಿನಿಂದ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಇದರ 5 ವರ್ಷ ಕೋರ್ಸ್ ನಾನು ಕಲಿತೇನೋ, ನನ್ನಲ್ಲಿ ಇಸ್ಲಾಮಿನ ಕುರಿತು ಇನ್ನೂ ಹೆಚ್ಚು ತಿಳಿಯುವಂಥ ಆಸಕ್ತಿ ನನ್ನಲ್ಲಿ ಬೆಳೆಯಿತು. ಆದ್ದರಿಂದ ಪ್ರತಿದಿನ ನಾನು ತಪ್ಪದೆ ಪವಿತ್ರ ಕುರ್ಆನಿನ ಕನಿಷ್ಠ 1 ರುಕು ಆದರೂ ಅರ್ಥ ಸಹಿತ ಮತ್ತು ವಿವರಣೆ ಸಹಿತವಾಗಿ ನಾನು ಅಧ್ಯಯನ ನಡೆಸುತ್ತೇನೆ. ಅದೇ ರೀತಿ ಬೇರೆ ಬೇರೆ ಇಸ್ಲಾಮಿ ಪುಸ್ತಕಗಳನ್ನು ಕೂಡ ನಾನು ಓದ್ತೇನೆ ಅಂತ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನಂತ ಹೇಳಿದರೆ, BIE ಇದರ ಸಂದೇಶ ಉಳ್ಳಾಲಿನ ಪ್ರತಿಯೊಂದು ಸಮುದಾಯದ ಮನೆಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದ ನಡೆಯಬೇಕು. ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಶಿಕ್ಷಣದಿಂದಾಗಿ ಪ್ರಯೋಜನ ಪಡೆಯುವಂಥ ಆಗಬೇಕು. ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಮುಂದೆ ಇಡಲಿಕ್ಕೆ ಬಯಸುತ್ತೇನೆ. ನಮ್ಮ ದೇಶ ಸ್ವತಂತ್ರಗೊಂಡಾಗ ಇಲ್ಲಿಯ ಲಿಟ್ರಸಿ ರೇಟ್ ಎಷ್ಟಿತ್ತು ಅಂತ ಹೇಳಿದರೆ ಕೇವಲ 12% ಮಾತ್ರ ಇತ್ತು. ಈಗ 19% ಇತ್ತು. ಈಗ ನಾವು ಸ್ವತಂತ್ರ ಗಳಿಸಿದ ಬಳಿಕ ಸದ್ಯ ನಾವು ಅವಲೋಕನ ನಡೆಸಿದರೆ 83% ಇಲ್ಲಿ ಲಿಟ್ರಸಿ ರೇಟ್ ಇದೆ ಭಾರತದ್ದು. ಇಲ್ಲಿ ಹೆಚ್ಚು ಹೆಚ್ಚು ವಿದ್ಯೆಯನ್ನು ಗಳಿಸುವವರು ಬೆಳೆದು ಬರ್ತಾ ಇದ್ದಾರೆ. ಹೆಚ್ಚು ಹೆಚ್ಚು ವಿದ್ಯಾಸಂಸ್ಥೆಗಳು ಸ್ಥಾಪನೆಗೊಳ್ಳುತ್ತಾ ಇದೆ. ಆದರೆ ಒಂದು ನಾವು ಅವಲೋಕನ ನಡೆಸುವುದಾದರೆ ಈ ಸಂಸ್ಥೆಗಳಲ್ಲಿ, ಈ ಯೂನಿವರ್ಸಿಟೀಸ್ಗಳಲ್ಲಿ, ಕಾಲೇಜ್ಗಳಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಅವರು ಗಳಿಸಿದಂಥ ಜ್ಞಾನದಿಂದಾಗಿ ಸಮಾಜಕ್ಕೆ ಏನು ಪ್ರಯೋಜನ ಆಗ್ತಾ ಇದೆ ಅಂತ ಒಮ್ಮೆ ಅವಲೋಕನ ನಡೆಸಿ ನೋಡಿದರೆ ನಮಗೆ ಗೊತ್ತಾಗ್ತದೆ ಸದ್ಯ ಸಮಾಜದ ಸ್ಥಿತಿ ಯಾವ ರೀತಿ ಇದೆ ಅಂತ. ಮೊದಲು ಹೇಳ್ತಾ ಇದ್ರು, ಒಂದು ಸ್ಕೂಲ್ ಓಪನ್ ಆದರೆ 10 ಜೈಲುಗಳು ಬಂದ್ ಆಗ್ತವೆ ಅಂತ. ಆದರೆ ಇಂದು ಜೈಲಿನಲ್ಲಿ ಕೊಳೆಯುತ್ತಿರುವಂಥವ್ರು, ಜೈಲಿನಲ್ಲಿರುವಂಥವರು ಕೈದಿಗಳೆಲ್ಲ ಹೆಚ್ಚು ಶಿಕ್ಷಣ ಪಡೆದವರಾಗಿದ್ದಾರೆ. ಒಂದು ಸಂದರ್ಭದಲ್ಲಿ ನಾನು ಚಿಕ್ಕಬಳ್ಳಾಪುರದ ಒಂದು ಜೈಲಿನಲ್ಲಿ ಒಂದು ಕಾರ್ಯಕ್ರಮದ ನಿಮಿತ್ತ ನಾನು ಅಲ್ಲಿ ಹೋಗಿದ್ದೆ ರಂಜಾನ್ ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ SP ಅವರೊಟ್ಟಿಗೆ ನಾವು ಮಾತನಾಡುವಾಗ ಎಲ್ಲ ಬಂದು ಅಲ್ಲಿ ಕೈದಿಗಳು ಸೇರಿದರು. ನಾನು ಪ್ರಶ್ನೆ ಕೇಳಿದೆ, ಇದರಲ್ಲಿ ಹೆಚ್ಚು ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಥವಾ ಹೆಚ್ಚು ಶಿಕ್ಷಣ ಗಳಿಸದೇ ಇರುವಂಥ ಜನರು ಇರಬಹುದಲ್ವೇ ಅಂತ. ಆಗ ಅವರು ಮುಗುಳುತ್ತಾ ಹೇಳಿದರು, ಇಲ್ಲ ಸರ್, ಇದರಲ್ಲಿ MA ಮಾಡಿದವರಿದ್ದಾರೆ, BMS ಮಾಡಿದವರಿದ್ದಾರೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದವರು ಇಲ್ಲಿ ಬಂದು ಇಂದು ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಶಿಕ್ಷಣ ನಮಗೆ ಸನ್ಮಾರ್ಗವನ್ನು ತೋರಿಸಿಕೊಡದಿದ್ದಾಗ ಆ ಶಿಕ್ಷಣದಿಂದ ಪ್ರಯೋಜನವಾದರೂ ಏನು ಎಂಬ ಕುರಿತು ಅವಲೋಕನ ನಡೆಸಬೇಕಾದಂಥ ಅಗತ್ಯ ಇದೆ. ಶಿಕ್ಷಣ ಅಂತ ಹೇಳಿದರೆ ಕೇವಲ ಓದು ಮತ್ತು ಬರಹ ಕಲಿಯುವುದು ಅಲ್ಲ, ಬದಲಾಗಿ ಶಿಕ್ಷಣ ಅಂತ ಹೇಳಿದರೆ ಬದುಕಿನಲ್ಲಿ ಸಂಸ್ಕಾರವನ್ನು ಕಲಿಯುವುದಾಗಿದೆ. ಆದ್ದರಿಂದ ಇಸ್ಲಾಮಿನಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವವನ್ನು ನೀಡಲಾಗಿದೆ. ಪ್ರಥಮ ಸೂಕ್ತ, ಪ್ರಥಮ ಆಯತ್ ಪ್ರವಾದಿಯವರ ಮೇಲೆ ಅವತೀರ್ಣಗೊಂಡಂತಹ ಆ ಆಯತ್ ಓದಿನ ಕುರಿತಾಗಿದೆ. ಇಕ್ರಾ ಬಿಸ್ಮಿ ರಬ್ಬಿಕಲ್ಲಜಿ ಖಲಕ್, ಓದಿರಿ ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ನಾಮದಿಂದ. ಅಂದರೆ ನಾವು ಓದುವುದು ನಮ್ಮ ಆರಂಭ ಅದು ಅಲ್ಲಾಹನ ನಾಮದಿಂದ ಆಗಬೇಕು. ಮತ್ತು ಅಲ್ಲಾಹನಿಗೆ ಹೆಚ್ಚು ಇಷ್ಟವಾದಂತಹ ಕರ್ಮ ಯಾವುದು ಅಂತ ಹೇಳಿದರೆ ಮನುಷ್ಯರು ಜ್ಞಾನವನ್ನು ಗಳಿಸುವುದಾಗಿದೆ, ಚಿಂತಿಸುವುದಾಗಿದೆ, ಚಿಂತನೆ ನಡೆಸುವುದಾಗಿದೆ. ಆದ್ದರಿಂದ ಕುರ್ಆನಿನಲ್ಲಿ ಅಲ್ಲಾಹನು ಹೇಳ್ತಾನೆ, ಅಫಲಾ ಯತದಬ್ಬರೂನಲ್ ಕುರ್ಆನ್, ನೀವು ಕುರ್ಆನಿನ ಕುರಿತು ಚಿಂತನೆ ನಡೆಸುವುದಿಲ್ಲವೇ? ಅಫಲಾ ಯನ್ಜುರೂನ ಇಲಲ್ ಇಬ್ಲಿ ಕೈಫ ಖುಲಿಕತ್, ನೀವು ನೋಡುವುದಿಲ್ಲವೇ ಒಂಟೆಗಳು ಹೇಗೆ ಸೃಷ್ಟಿಸಲ್ಪಟ್ಟಿವೆ? ಅಫರಾಯತುಮುಲ್ ಮಾ ಅಲ್ಲಜಿ ತಶ್ರಬೂನ್, ನೀವು ಎಂದಾದರೂ ವಿವೇಚಿಸಿದ್ದುಂಟೆ ನೀವು ಕುಡಿಯುವ ನೀರಿನ ಕುರಿತು ಅಂತ. ಆದ್ದರಿಂದ ಈ ಜಗತ್ತಿನಲ್ಲಿ ಜ್ಞಾನದ ಆರಂಭ ಅದು ದೇವ ಭಯದಿಂದ, ಜ್ಞಾನದ ಆರಂಭ ಅದು ದೇವನನ್ನು ಗುರುತಿಸುವಿಕೆಯಿಂದ ಆಗಬೇಕು.
ಮತ್ತು ಅಲ್ಲಾಹನು ಕುರ್ಆನಿನಲ್ಲಿ ಹೇಳ್ತಾನೆ, ಇನ್ನಮಾ ಯಖ್ಷಲ್ಲಾ ಮಿನ್ ಇಬಾದಲ್ ಉಲ್ಮಾ ಅಂತ. ಅಲ್ಲಾಹನನ್ನು ಯಾರು ಹೆಚ್ಚು ಭಯಪಡುತ್ತಾರೆ ಅಂತ ಹೇಳಿದರೆ, ಯಾರು ಜ್ಞಾನವಂತರಾಗಿದ್ದಾರೋ ಅವರು ಅಲ್ಲಾಹನನ್ನು ಭಯಪಡುತ್ತಾರೆ ಅಂತ. ಇಂದು ನಮ್ಮ ಪಾಲಕರು ಮಕ್ಕಳ ಲೌಕಿಕ ಶಿಕ್ಷಣದ ಕುರಿತು ಹೆಚ್ಚು ಚಿಂತಿತರಾಗಿರ್ತಾರೆ. ಅದು ಆಗಲೇಬೇಕು. ಮಕ್ಕಳಿಗೆ ಹೆಚ್ಚು ನಾವು ವಿದ್ಯೆಯನ್ನು ಕಲಿಸಿಕೊಡುವ ವ್ಯವಸ್ಥೆ ಮಾಡುವಂತಹ ಪ್ರಯತ್ನ ಮಾಡಬೇಕು. ಅವರಿಗೆ ಒಳ್ಳೆ ವಿದ್ಯಾ ಸಂಸ್ಥೆಗಳಲ್ಲಿ ಕಲಿಸಬೇಕು. ಲೌಕಿಕ ಶಿಕ್ಷಣವನ್ನು, ಲೌಕಿಕ ಜ್ಞಾನವನ್ನು ಮಕ್ಕಳು ಗಳಿಸಿ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆ ನೀಡಬಹುದು ಮತ್ತು ಅದರ ಮೂಲಕ ಅವರು ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವವರಾಗಬೇಕು. ಜೊತೆಗೆ ಎಲ್ಲಿ ಲೌಕಿಕ ಶಿಕ್ಷಣದ ಕುರಿತು ಹೆಚ್ಚು ನಮ್ಮ ಪೇರೆಂಟ್ಸ್ ಚಿಂತಿತರಾಗಿರುತ್ತಾರೋ ಅದರ ಜೊತೆಗೆ ಧಾರ್ಮಿಕ ಶಿಕ್ಷಣದ ಕುರಿತು ಹೆಚ್ಚು ಅವರು ಮಕ್ಕಳ ಬಗ್ಗೆ ಗಮನವನ್ನು ಹರಿಸಬೇಕು. ಎಲ್ಲಿ ಮಗು ನಮ್ಮದು ABCD ಕಲಿತಾ ಇದ್ದೆವು, ಅಲ್ಲಿ ಅಲ್ಲಾಹನ ಗುಣಗಾನವನ್ನು ಮಾಡುವಂತಹ, ಅಲ್ಲಾಹನು ಯಾರು, ಅವನು ನಮ್ಮಿಂದ ಏನನ್ನು ಬಯಸುತ್ತಾನೆ ಮತ್ತು ಅಲ್ಲಾಹನನ್ನು ಹೇಗೆ ನಾವು ಸಂತುಷ್ಟಗೊಳಿಸುವವರಾಗಬೇಕು ಎಂಬ ಕುರಿತು ಜ್ಞಾನ ಚಿಕ್ಕಂದಿನಿಂದಲೇ ಮಗುವಿಗೆ ಕಲಿಸುವಂತಹ ಪ್ರಯತ್ನ ನಮ್ಮ ಪಾಲಕರು ಮಾಡಬೇಕು. ಪಾಲಕರು ಮಗುವಿಗೆ ಹೇಳಿಕೊಡಬೇಕು, ಈ ಲೋಕದ ಪರಿಪಾಲಕನಾರು, ಅವನು ನಮ್ಮಿಂದ ಏನನ್ನು ಬಯಸುತ್ತಾನೆ ಮತ್ತು ಯಾವ ಕೆಲಸವನ್ನು ಮಾಡುವುದರಿಂದ ಅವನು ಸಂತುಷ್ಟನಾಗುತ್ತಾನೆ ಮತ್ತು ಯಾವ ಕೆಲಸಗಳನ್ನು ಮಾಡುವುದರಿಂದ ಅವನ ಕೋಪಕ್ಕೆ ನಾವು ತುತ್ತಾಗುತ್ತೇವೆ ಎಂಬ ಕುರಿತು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ನಾವು ಕಲಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಮಕ್ಕಳಿಗೆ ಈ ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ 7.2 ಲ್ಯಾಕ್ ಮಕ್ಕಳಿಗೆ BP ಆಗಿದೆ ಅಂತ, ಬ್ಲಡ್ ಪ್ರೆಷರ್ ಎಂಬ ರೋಗಕ್ಕೆ ಆ ಮಕ್ಕಳು ತುತ್ತಾಗ್ತಾ ಇದ್ದಾರೆ ಅಂತ. ಯಾಕೆ? ಅವರ ಲೈಫ್ ಸ್ಟೈಲನ್ನು ನಾವು ನೋಡಿ, ನಾವು ಗಮನ ಹರಿಸಿದರೆ ಅವರ ಮೇಲೆ ನಾವು ಪ್ರೆಷರ್ವನ್ನು ನೀಡುವಂತಹದ್ದು. ಮಕ್ಕಳಿಗೆ ಹೆಚ್ಚು ಮಾರ್ಕ್ಸ್ ಗಳಿಸಬೇಕು, ಹೆಚ್ಚು ನೀವು ಕಲಿಯಬೇಕು, ಹೆಚ್ಚು ನೀವು ಅಂಕಗಳನ್ನು ಗಳಿಸುವಂತಹ ಪ್ರಯತ್ನ ಮಾಡಬೇಕು. ಆ ಒಂದು ಅವರಿಗೆ ಹೆಚ್ಚು ನಾವು ಪ್ರೆಷರ್ಗೆ ಒಳಪಡಿಸಿದಾಗ ಮಕ್ಕಳಲ್ಲಿ ಸಹಜವಾಗಿ ಇಂತಹ ಡಿಸೀಸ್ಗಳು ಬೆಳೆಯುವುದು ಬರ್ತವೆ. ಆದ್ದರಿಂದ ನಾವು ಮಕ್ಕಳಿಗೆ ಬಹಳ ನಯವಾಗಿ, ವಿನಯವಾಗಿ, ಬಹಳ ನಾವು ಪಾಸಿಟಿವ್ ಆಗಿ ಮಕ್ಕಳಿಗೆ ತಿದ್ದುವಂತಹ, ಅವರಿಗೆ ಕಲಿಸುವಂತಹ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಮಕ್ಕಳು ಮನೆಯಲ್ಲಿ ಅವರಿರುವಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಹೋಮ್ವರ್ಕ್ನ ಕುರಿತು ಎಷ್ಟು ಮಾತನಾಡುತ್ತೇವೋ ಅಷ್ಟೇ ಅವರ ಜೊತೆಗೆ ನಾವು ಅವರ ಬದುಕಿನ ಮಹತ್ವದ ಕುರಿತು ಕೂಡ ಮಾತನಾಡಬೇಕು. ಒಂದು ಮಗು ಶಾಲೆಯಿಂದ ಮನೆಗೆ ಬಂದಾಗ ಮೊದಲೇ ಪ್ರಶ್ನೆ ನಾವು ಕೇಳುವುದು, ಇಂದು ನಿನಗೆ ಯಾವ ಸಬ್ಜೆಕ್ಟ್ನ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಎಷ್ಟು ನೀನು ಬರೆಯಬೇಕು, ಎಷ್ಟು ಪೇಜ್ಗಳನ್ನು ನೀನು ಬರೆದು ತೆಗೆಯಬೇಕು ಅಂತ. ಅದರ ಜೊತೆಗೆ ನಾವು ಕೇಳುವವರಾಗಬೇಕು. ಇಂದು ಶಾಲೆಯಲ್ಲಿ ಯಾರಾದರೂ ಟಿಫಿನ್ ಇಲ್ಲದೆ ಬಂದಿದ್ದಾದರೆ ಅವರಿಗೆ ನೀನು ಸಹಾಯ ಮಾಡಿದೆಯಾ? ಇಂದು ಶಾಲೆಯಲ್ಲಿ ಯಾರಿಗಾದರೂ ನೆರವು ಆಗುವಂಥ ಕೆಲಸದಿಂದ ಆಯಿತಾ ಅಂತ ಆ ಪ್ರಶ್ನೆಗಳನ್ನು ಕೂಡ ನಾವು ಮಕ್ಕಳಿಗೆ ಕೇಳುವರಾಗಬೇಕು. ಮತ್ತು ಮಕ್ಕಳಿಗೆ ನಾವು ಪ್ರಕೃತಿಯ ಕುರಿತು ತಿಳಿ ಹೇಳುವಂಥ ಪ್ರಯತ್ನ ಮಾಡಬೇಕು. ಮಗುವಿನ ಒಟ್ಟಿಗೆ ಕುಳಿತುಕೊಂಡು ನಾವು ಆಹಾರವನ್ನು ಸೇವಿಸುತ್ತಿರುವಂಥ ಸಂದರ್ಭದಲ್ಲಿ, ಊಟದ ಸಂದರ್ಭದಲ್ಲಿ ನಾವು ಮಗುವಿಗೆ ಪ್ರಶ್ನಿಸಬೇಕು, ಈ ಆಹಾರವನ್ನು, ಈ ಊಟವನ್ನು ನಮಗೆ ನೀಡಿದವನು ಯಾರು ಅಂತ. ಆ ಕುರಿತು ಕುರ್ಆನಿನಲ್ಲಿ ಅವನು ಏನು ಹೇಳುತ್ತಾನೆ? ಅಲ್ಲಾಹನು ಕುರ್ಆನಿನಲ್ಲಿ ಹೇಳುತ್ತಾನೆ, ಅಫರಾಯತುಮ್ ಮಾ ತಹರುಸೂನ್, ನೀವು ಎಂದಾದರೂ ವಿವೇಚಿಸಿದ್ದರ, ಅಂತುಮ್ ತಜ್ರಊನಹು ಅಮ್ ನಹ್ನು ಝಾರಿಊನ್, ನೀವು ಬಿತ್ತುವ ಬೀಜದ ಕುರಿತು ಎಂದಾದರೂ ವಿವೇಚಿಸಿದ್ದೀರಾ? ಅದರಿಂದ ಫಸಲುಗಳನ್ನು, ಅದರಿಂದ ಬೆಳೆಗಳನ್ನು ಬೆಳೆಸುವವರು ನೀವು ಅಥವಾ ನಾವು ಅಂತ. ಈ ಜಗತ್ತಿನಲ್ಲಿ ಅನೇಕರು ಹಸಿವಿನಿಂದ ಕಂಗಾಲಾಗಿರುತ್ತಾರೆ. ಅಂಥದರಲ್ಲಿ ಆ ದೇವನು ನಮಗೆ ತಿನ್ನಲಿಕ್ಕಾಗಿ ಆಹಾರವನ್ನು ದಯಪಾಲಿಸಿದ್ದಾನೆ. ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಮಕ್ಕಳಲ್ಲಿ ತಿಳಿ ಹೇಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಮತ್ತು ನಮ್ಮ ಮನೆಗಳಲ್ಲಿ ಹೆಚ್ಚು ಓದುವಂಥ ಅಭ್ಯಾಸವನ್ನು ನಾವು ರೂಢಿಸಬೇಕು. ನಾವು ಬೇರೆ ಬೇರೆ ಕೆಲಸಗಳನ್ನು ಮನೆಯಲ್ಲಿ ಮಾಡ್ತೇವೆ, ಆದರೆ ಓದುವುದಕ್ಕಾಗಿ ಒಂದು ನಿರ್ದಿಷ್ಟ ಸಮಯವನ್ನು ತೆಗೆದಿರಿಸುತ್ತೇವೆ ಎಂಬ ಕುರಿತು ಕೂಡ ನಾವು ಆಲೋಚನೆಯನ್ನು ನಡೆಸಬೇಕು. ನಾವು ಓದುವವರಾದರೆ ನಮ್ಮನ್ನು ನೋಡಿ ಮಕ್ಕಳು ಕೂಡ ಓದುತ್ತಾರೆ. ಕೇವಲ ಸ್ಕೂಲ್ ಆ್ಯಕ್ಟಿವಿಟೀಸ್ ಅಥವಾ ಶಾಲೆಯ ಪುಸ್ತಕಗಳು ಮಾತ್ರ ಓದುವುದಲ್ಲ, ಅದರಾಚೆ ಧಾರ್ಮಿಕ ಪುಸ್ತಕಗಳನ್ನು, ಕುರ್ಆನನ್ನು, ಹದೀಸ್ ಗ್ರಂಥಗಳನ್ನು ಓದುವಂತಹ ಪರಿಪಾಠ ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸಬೇಕು. ಹೆಚ್ಚು ನಮ್ಮ ಮಕ್ಕಳು ಓದುವುದಾದರೆ ಐಡಿಯಾಲಜಿಕಲ್ ಸ್ಟ್ರಾಂಗ್ನೆಸ್ ಅವರಲ್ಲಿ ಬರ್ತದೆ. ಮತ್ತು ಹೆಚ್ಚು ಅವರು ಓದುವವರಾದರೆ ಅವರಿಗೆ ಅನುಸರಣೆ ಮಾಡಲಿಕ್ಕೂ ಕೂಡ, ಅಮಲ್ ಮಾಡಲಿಕ್ಕೂ ಕೂಡ ಅದು ಸಾಧ್ಯವಾಗ್ತದೆ. ಆದ್ದರಿಂದ ಇದರ ಪರಿಪಾಠವನ್ನು ಕೂಡ ನಾವು ಬೆಳೆಸಬೇಕು. ನಿಜವಾಗಿ ಜ್ಞಾನ, ಶಿಕ್ಷಣ ಅಂತ ಹೇಳಿದರೆ ನಮ್ಮ ಸೃಷ್ಟಿಕರ್ತನನ್ನು ಕಂಡುಕೊಳ್ಳುವುದಾಗಿದೆ. ನಮ್ಮ ಸೃಷ್ಟಿಕರ್ತನ ಪರಿಚಯ ನಮಗೆ ಆಗಬೇಕು, ಅದು ಮುಖ್ಯವಾದಂಥ ಜ್ಞಾನವಾಗಿದೆ. ಇಂದು ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಒಬ್ಬ ಸ್ನೇಹಿತರಿದ್ದಾರೆ,
ಮೌಲಾನಾ ಅಹಮದ್ ಸಿರಾಜ್ ಉಮ್ರಿ ಖಾಸ್ಮಿ ಅವರು ಬಹಳ ಒಳ್ಳೆ ಮಾತನ್ನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು. ಇಂದಿನ ಹೆಚ್ಚಿನ ವಿದ್ಯಾಸಂಸ್ಥೆಗಳಲ್ಲಿ 2 ವಿಷಯಗಳನ್ನು ಮಾತ್ರ ಬಹಳ ಚಂದವಾಗಿ ಕಲಿಸಲಾಗ್ತದೆ ಅಂತ. ಯಾವುದು ಅಂತ ಹೇಳಿದರೆ, ಮೊದಲನೆಯದ್ದು ದೇವರಿಲ್ಲ, ಎರಡನೇದು ಮರಣದ ನಂತರ ಯಾವುದೇ ಬದುಕಿಲ್ಲ ಅಂತ. ನೀವು ನೋಡಿ, ಮಕ್ಕಳಿಗೆ ಅದೇ ಹೇಳಲಾಗ್ತದೆ ಹೆಚ್ಚು, ಇದೆಲ್ಲ ನೇಚರ್ ಅಂತ, ತನ್ನಿಂತಾನೆ ಎಲ್ಲ ಆಗ್ತದೆ ಅಂತ ಜಗತ್ತಿನಲ್ಲಿ. ಹಾಗಲ್ಲ, ನಾವು ಮಕ್ಕಳಿಗೆ ಹೇಳುವವರಾಗಬೇಕು. ಈ ಜಗತ್ತಿಗೆ ಒಬ್ಬ ಸೃಷ್ಟಿಕರ್ತನಿದ್ದಾನೆ, ಅವನು ನಮ್ಮೆಲ್ಲರ ಪರಿಪಾಲಕ, ನಮ್ಮೆಲ್ಲರ ಒಡೆಯ. ಅವನ ಆಜ್ಞೆಯಂತೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೆಲಸವು ನಡೆಯುತ್ತಾ ಇದೆ ಮತ್ತು ಅವನು ಜೀವನವನ್ನು ನೀಡುವವನು ಮತ್ತು ಮರಣವನ್ನು ಕೂಡ ಅವನೇ ನೀಡುವವನು. ಅವನು ಎಲ್ಲವನ್ನು ಮಾಡಲಿಕ್ಕೆ ಸಾಮರ್ಥ್ಯನಾಗಿದ್ದಾನೆ ಅಂತ ಆ ವಿಷಯವನ್ನು ಮಕ್ಕಳಿಗೆ ನಾವು ಹೇಳುವವರಾಗಬೇಕು. ಮತ್ತು ಈ ಜೀವನ ನಮಗೆ ಕೇವಲ ಒಂದು ಮೋಜಿಗಾಗಿ ನೀಡಿದ್ದಂತಹದ್ದಲ್ಲ, ಬದಲಾಗಿ ಈ ಜೀವನದ ನಂತರ ಪರಲೋಕ, ಶಾಶ್ವತವಾದಂಥ ಪರಲೋಕ ಬರಲಿಕ್ಕಿದೆ. ಆ ಲೋಕದಲ್ಲಿ ನಾವು ಹೇಗೆ ಯಶಸ್ಸನ್ನು ಕಂಡುಕೊಳ್ಳಬೇಕು, ಹೇಗೆ ಯಶಸ್ಸನ್ನು ಗಳಿಸಬಹುದು ಎಂಬ ಕುರಿತು ಮಕ್ಕಳಿಗೆ ತಿಳಿ ಹೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ಈ ಜಗತ್ತಿನಲ್ಲಿ ಕಣ್ಣು ತೆರೆಯುವಂಥ ಪ್ರತಿಯೊಬ್ಬ ಮನುಷ್ಯನ ಮುಂದೆ 2 ಬಗೆಯ ಜೀವನ ವಿಧಾನದ ಆಯ್ಕೆಗಳಿರುತ್ತದೆ. ಒಂದು ಇಚ್ಛಾನುಸಾರ ಬದುಕು, ಇನ್ನೊಂದು ನಿಯಮಾನುಸಾರ ಬದುಕು. ನಾವು ನಮ್ಮ ಮಕ್ಕಳನ್ನು ಅವರು ನಿಯಮಾನುಸಾರ ಬದುಕನ್ನು ನಡೆಸುವವರಾಗಲಿಕ್ಕಾಗಿ ನಾವು ಅವರಿಗೆ ಹುರಿದುಂಬಿಸಬೇಕು. ಆ ಎಲ್ಲ ನಿಯಮಗಳು, ಅಲ್ಲಾಹನು ಹಾಕಿಕೊಟ್ಟಂತಹ ಮೇರೆಗಳನ್ನು ಅವರು ಎಂದೂ ಕೂಡ ಅದನ್ನು ದಾಟಬಾರದು ಎಂಬ ಕುರಿತು ಪದೇ ಪದೇ ಅವರಲ್ಲಿ ನಾವು ತಿಳುವಳಿಕೆ ನೀಡುವಂಥ ಪ್ರಯತ್ನ ಮಾಡಬೇಕು. ಮತ್ತು ನಮ್ಮ ಮಕ್ಕಳ ಕುರಿತು ನಾವು ಕನಸನ್ನು ಕಾಣಬೇಕು. ಯಾವ ಕನಸು ಅಂತ ಹೇಳಿದರೆ, ಅವರು ನಾಳೆ ಈ ಸಮಾಜಕ್ಕೆ ಉಪಕಾರಿಯಾಗಿ ಬದುಕಬೇಕು ಅಂತ, ಬೇರೆಯವರಿಗೆ ನೆರವಾಗುವವರಾಗಬೇಕು ಅಂತ. 2015ರಲ್ಲಿ ಅಜೀಜ್ ಸನ್ಕರ್ ಎಂಬ ಒಬ್ಬ ಸೈಂಟಿಸ್ಟ್, ತುರ್ಕಿಯ ಸೈಂಟಿಸ್ಟ್, ಅವರಿಗೆ ನೋಬೆಲ್ ಅವಾರ್ಡ್ ಸಿಗಲಾಯಿತು. ಅವರಿಗೆ ನೋಬೆಲ್ ಅವಾರ್ಡ್ ಅವರಿಗೆ ನೀಡಲಾಯಿತು. ಅವರು ನೋಬೆಲ್ ಅವಾರ್ಡ್ ಪಡೆದ ನಂತರ ಒಂದು ಮಾತನ್ನು ಹೇಳಿದರು, ನಾನು ಈ ಸ್ಥಾನಕ್ಕೆ ಏರಬೇಕಾದರೆ ಎಂದು ಅದರ ಹಿಂದೆ ನನ್ನ ತಾಯಿಯ ಪ್ರಾರ್ಥನೆ ಇದೆ ಅಂತ. ನನ್ನ ತಾಯಿ ನನ್ನ ಬಗ್ಗೆ ಏನನ್ನು ಪ್ರಾರ್ಥಿಸುತ್ತಿದ್ದರು ಅಂತ ಹೇಳಿದರೆ, ಮೊಟ್ಟ ಮೊದಲನೆಯದು ನನ್ನ ಮಗ ಅಜೀಜ್ ಒಬ್ಬ ದೊಡ್ಡ ವಿದ್ಯಾವಂತನಾಗಿ ಹೊರಹೊಮ್ಮಬೇಕು. ಎರಡನೇದಾಗಿ ಅವನು ಹೆಚ್ಚು ಜನರಿಗೆ ನೆರವಾಗುವವನಾಗಬೇಕು, ಹೆಚ್ಚು ಜನರಿಗೆ ಸಹಾಯ ಮಾಡುವವನಾಗಬೇಕು, ಮತ್ತು ಬಡವರಿಗೆ, ಇಲ್ಲದವರಿಗೆ ಮತ್ತು ನಿರ್ಗತಿಕರಿಗೆ ಅವನು ಸಹಾಯ ಮಾಡುವವನಾಗಬೇಕು ಅಂತ ಅವರು ಹೇಳ್ತಾ ಇದ್ರು. ಅವ್ರ ತಾಯಿ ಆ ರೀತಿಯಾಗಿ ಪ್ರಾರ್ಥನೆ ನಡೆಸುತ್ತಾ ಇದ್ದರು. ಇಂದು ನಮ್ಮ ಮಕ್ಕಳು ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವವರಾಗಿರಲಿ, ಆದರೆ ಅವರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಸಮಾಜಕ್ಕೆ ನೀಡುವವರಾಗಬೇಕು. ಅದರ ಪ್ರಯೋಜನವನ್ನು ಅವರಿಂದಾಗಿ ಸಮಾಜ ಒಳ್ಳೆಯದನ್ನು ಬಯಸಬೇಕು. ಆ ಕುರಿತು ನಾವು ಹೆಚ್ಚು ತಿಳುವಳಿಕೆಯನ್ನು ಮೂಡಿಸಬೇಕು. ಮತ್ತು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ, ಇದರಲ್ಲಿ ಕೇವಲ ಮುಸ್ಲಿಂ ವಿದ್ಯಾರ್ಥಿಗಳು ಮಾತ್ರವಲ್ಲ, ಇದೀಗ ಮುಬಿನ್ ಭಾಯ್ ಹೇಳಿದ ಹಾಗೆ ಅನೇಕ ನಾನ್ ಮುಸ್ಲಿಂ ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆಯನ್ನು ಬರೆಯುತ್ತಾರೆ. ಮೊನ್ನೆ ಶಿವಮೊಗ್ಗದ ಒಬ್ಬ ಸಹೋದರಿ ಪರೀಕ್ಷೆಯಲ್ಲಿ ಒಳ್ಳೆಯ ರ್ಯಾಂಕ್ ಗಳಿಸಿದಂಥ ಆ ವಿದ್ಯಾರ್ಥಿನಿ ತಮ್ಮ ಅನಿಸಿಕೆಯಲ್ಲಿ ಹೇಳಿದಂಥ ಮಾತು ಅದ್ಯಾವುದು ಅಂತ ಹೇಳಿದರೆ, ನಾನು BIE ಈ ಕೋರ್ಸ್ನ ಪುಸ್ತಕವನ್ನು ಓದಿದೆ. ಈ ಕೋರ್ಸಿನ ಪುಸ್ತಕವನ್ನು ಓದಿದ ಬಳಿಕ ನನ್ನ ಒಂದು ಅನಿಸಿಕೆ ಏನು ಅಂತ, ವಿಶೇಷವಾಗಿ ಅದು ಮಹಾನ್ ವ್ಯಕ್ತಿಗಳ ಬಾಲ್ಯ, ಆ ಪುಸ್ತಕದ ಕುರಿತು ಅವರು ಹೇಳ್ತಾ ಇದ್ರು. ನಮ್ಮ ಒಂದು ಮುಸ್ಲಿಂ ಸಮುದಾಯದ, ಮುಸ್ಲಿಂ ಬಾಂಧವರ ಒಂದು ಚಾರಿತ್ರ್ಯ ಮತ್ತು ಅವರ ಜೀವನ ವಿಧಾನ ಈ ಮಹಾನ್ ವ್ಯಕ್ತಿಗಳ ಹಾಗೆ ಆಗುವುದಾದರೆ ಖಂಡಿತವಾಗಿಯೂ ರಾಜ್ಯದ, ಕರ್ನಾಟಕದ ಚಿತ್ರಣವೇ ಬದಲಾಗುತ್ತದೆ ಅಂತ ಆ ಸಹೋದರಿ ಹೇಳ್ತಾ ಇದ್ರು. ಆದ್ದರಿಂದ ಏನೆಲ್ಲ ನಮ್ಮ ಮಕ್ಕಳು ಕಲಿಯುತ್ತಿದ್ದಾರೋ, ಏನೆಲ್ಲ ತಿಳಿಯುತ್ತಿದ್ದಾರೋ ಈ ಪುಸ್ತಕಗಳಿಂದ, ಅದರಂತೆ ತಮ್ಮ ಬದುಕನ್ನು ರೂಪಿಸಿಕೊಂಡು ಬದುಕಲಿಕ್ಕೆ ಅವರಿಗೆ ಸಾಧ್ಯವಾಗಬೇಕು ಎಂಬ ಕುರಿತು ಕೂಡ ನಾವು ಆಗಾಗ ತಿಳುವಳಿಕೆಯನ್ನು ನೀಡುತ್ತಾ ಇರಬೇಕು. ನಾವು ನಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್ಗಳಾಗಬೇಕು. ನಮ್ಮ ಮಕ್ಕಳಿಗೆ ಈ ದೇಶದ ಪ್ರಧಾನಿ ಆಗಲಿ, ಒಬ್ಬ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗಲಿ, ಅವರು ರೋಲ್ ಮಾಡೆಲ್ ಆಗಿರುವುದಿಲ್ಲ. ಮಕ್ಕಳು ಚಿಕ್ಕವರಿದ್ದಾಗ ಆ ಸಂದರ್ಭದಲ್ಲಿ ನಾವು ಅವರಿಗೆ ರೋಲ್ ಮಾಡೆಲ್ ಆಗಬೇಕು. ನಮ್ಮ ಮಾತನಾಡುವಂಥ ವಿಧಾನ, ನಮ್ಮ ನಡವಳಿಕೆ ಮತ್ತು ನಮ್ಮ ಅಲ್ಲಾಹನೊಂದಿಗೆ ನಮಗಿರುವಂಥ ಸಂಬಂಧ, ಅದು ಮಕ್ಕಳು ನೋಡಿ ಕಲಿತುಕೊಳ್ಳುತ್ತಾರೆ. ಮತ್ತು ಅವರು ಕೂಡ ನಾವು ನಮ್ಮ ತಂದೆಯವರ ಹಾಗೆ ಜೀವನವನ್ನು ಸಾಗಿಸಬೇಕು ಎಂಬ ಅವರಲ್ಲಿ ಇಚ್ಛೆ, ಆಸೆ ಬೆಳೆಯುತ್ತದೆ. ಆದ್ದರಿಂದ ನಾವು ಮಕ್ಕಳಿಗೆ ಹಗುರವಾಗಿ ತೆಗೆದುಕೊಳ್ಳಬಾರದು. ಮಕ್ಕಳನ್ನು ನಾವು ಬೆಳೆಸುವಾಗ ವಿಶೇಷವಾಗಿ ಅವರಿಗೆ ಒಂದು ರೋಲ್ ಮಾಡೆಲ್ ಆಗಿ ನಮ್ಮ ಬದುಕನ್ನು ಅವರ ಮುಂದೆ ನಾವು ತೆರೆದಿಡಲಿಕ್ಕೆ ನಮಗೆ ಸಾಧ್ಯವಾಗಬೇಕು. ಅಲ್ಹಮ್ದುಲಿಲ್ಲಾ, ಈ ನಿಟ್ಟಿನಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಇಡೀ ರಾಜ್ಯದ ಉದ್ದಗಲಕ್ಕೂ ಈ ಕೋರ್ಸ್ನ ಮೂಲಕ ನಮ್ಮ ನವ ಪೀಳಿಗೆಯಲ್ಲಿ, ವಿಶೇಷವಾಗಿ ನಮ್ಮ ಯುವಕರಲ್ಲಿ ದೇವನ ಭಯ ಮತ್ತು ಅವರು ದೇವನ ಆಜ್ಞೆ ಆದೇಶ
ಗಳಂತೆ ಜೀವನವನ್ನು ಸಾಗಿಸಲಿಕ್ಕೆ ಅವರಿಗೆ ಸಾಧ್ಯವಾಗಬೇಕು. ಮತ್ತು ಹೆಚ್ಚು ಹೆಚ್ಚು ಜ್ಞಾನವನ್ನು ಗಳಿಸುತ್ತಾ, ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡೆಯುತ್ತಾ ಅವರು ಒಳ್ಳೆಯವರಾಗಿ, ಒಳ್ಳೆಯ ಮನುಷ್ಯರಾಗಿ, ಒಬ್ಬ ಸತ್ಯವಿಶ್ವಾಸಿಯಾಗಿ, ಒಬ್ಬ ಒಳ್ಳೆಯ ಭಾರತೀಯನಾಗಿ ಬದುಕಲಿಕ್ಕೆ ಅವರಿಗೆ ಸಾಧ್ಯವಾಗಬೇಕು ಎಂದು ನಾವು ಈ ಕೋರ್ಸ್ನ ಮೂಲಕ ಪ್ರಯತ್ನವನ್ನು ನಡೆಸ್ತಾ ಇದ್ದೇವೆ. ಕೊನೆಯಲ್ಲಿ ನಾನು ಉಳ್ಳಾಳ್ ಯೂನಿಟ್ ಮತ್ತು ಅದರ ಸಂಚಾಲಕರಾಗಿರುವಂತಹ ಮುಬೀನ್ ಭಾಯ್, ಇಡೀ ಜಮಾತಿನ ಕಾರ್ಯಕರ್ತರು ಮತ್ತು ಇಲ್ಲಿಯ ಹೊಣೆಗಾರರಿಗೂ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಮಾಷಾಲ್ಲ, ಒಳ್ಳೆ ರೀತಿಯಲ್ಲಿ ಇಲ್ಲಿ ಒಂದು ಸೆಂಟರನ್ನು ನಡೆಸಲಾಗ್ತದೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸುತ್ತಾರೆ. ಅಲ್ಲಾಹನು ಇವರ ಪ್ರಯತ್ನವನ್ನು ಸ್ವೀಕರಿಸಲಿ ಮತ್ತು ಮುಂದೆ ಬರಲಿರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ಕಾರ್ಯವು ಪಸರಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಾಖಿರ್ ದಾವಾನಾ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂತಹ ಅಹಮದ್ ರೋನಾ ಅವರು ಪ್ರಶಸ್ತಿಯನ್ನು ನೀಡಬೇಕೆಂದು ವಿನಂತಿಸ್ತಾ ಇದ್ದೇನೆ. 99% ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್ನಲ್ಲಿ ಪ್ರಥಮ ರ್ಯಾಂಕನ್ನು ಗಳಿಸಿದಂತಹ ಶಮಾ ಫಾತಿಮಾ ಇವರಿಗೆ ಅಭಿನಂದನೆಗಳು. ಮುಂದಿನ ಡಿಪ್ಲೊಮಾ ಕೋರ್ಸಿನಲ್ಲಿ ಕೂಡ ಉಳ್ಳಾಲಕ್ಕೆ ಇನ್ನೊಂದು ರ್ಯಾಂಕನ್ನು ಗಳಿಸುವಂತಾಗಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಇವರಿಗೆ ಪ್ರಶಸ್ತಿ, ಅದೇ ರೀತಿ ಬಹುಮಾನ, ಅದೇ ರೀತಿ ನಗದು ಬಹುಮಾನವನ್ನು ಕೂಡ ನೀಡಲಾಗ್ತಾ ಇದೆ. ಸ್ಮರಣಿಕೆ, ಉಡುಗೊರೆ, ಅದೇ ರೀತಿ ನಗದು ಬಹುಮಾನವನ್ನು ಸ್ವೀಕರಿಸಿದಂತಹ ಶಮಾ ಫಾತಿಮೆ ಇವರಿಗೆ ಅಭಿನಂದನೆಗಳು. ಜಜಾಕುಮುಲ್ಲಾಹು ಖೈರ್. ಶಮಾ ಫಾತಿಮಾ ಇವರ ಅನಿಸಿಕೆಗಳಿಗಾಗಿ ಪೋಡಿಯಂ ಬಳಿ ಆಹ್ವಾನಿಸ್ತಾ ಇದ್ದೇನೆ. ಬಿಸ್ಮಿಲ್ಲಾ, ಅಲ್ಹಮ್ದುಲಿಲ್ಲಾ, ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್, ಅಮ್ಮಾ ಬಾದ್. ರಬ್ಬಿ ಶಹ್ರಿ ಸದ್ರಿ ವಯಸ್ಸಿರ್ ಲಿ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಅಲ್ಹಮ್ದುಲಿಲ್ಲಾ, ಜಜಾಕಲ್ಲಾಹು ಖೈರನ್. ಎಲ್ಲರಿಗೂ ಚಲ್ರೈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ರೋ ಅದ್ಲ ಪೆರೋಲ್ ಪಣಿಯಾಕ ಎಲ್ಲರಿಗೂ ಜಜಾಕಲ್ಲಾಹು ಖೈರನ್. ಇದು ഒരു എങ്ങനത്തെ ഒരു പ്രയോജനകാരിയായ ഒരു എക്സാമും പിന്നെ അതിൽ കിട്ടോ ഇൽമ ചെന്നെങ്കിൽ ഞങ്ങൾ ചെറിയക്കുമ്പത്തേക്ക് എക്സാം എഴുതിയോ ನೆನಪು, ಬಟ್ അതിൽ ഞങ്ങൾ പഠിച്ചിട്ട് എഴുതിയ ഒരു വിശേഷമായ ഇൽമെന്തും ഞങ്ങളെ മുട്ട ഞങ്ങൾ ഹാസിലാക്കില്ല. ജസ്റ്റ് എഴുതുക ബണ്ട ಹಂಗೆ ಇಪ್ಪ ಪಡ್ಚಿತ್ತೆ ನಂಗೆ ಎಲ್ದಿರೋದಕ್ಕೂ ಚೆರಿಕುಮ್ ಎಲ್ದಿರೋದಕ್ಕೂ ಚೊಮ್ಮೆ ಡಿಫ್ರೆನ್ಸಸ್ ಉಂಡು. ದರ್ಸಲ್ ಪಡ್ಚಿರ ಎಲ್ದಿರ, ಬಟ್ ಎಂದ್ರೋ ಇಸ್ಲಾಂ ಎಂದ್ರೋ ಅಲ್ಲಾಹು ಚೆನ್ನಿಂಗ್ ಎಂದ್ರೋ ಅದರ ഒരു ഉമ്മ അബ്ബമാർട്ടുള്ള ബാന്ധവ്യം എന്തോ കുടുംബത്തിലുള്ള ബാന്ധവ്യം എന്തോ ചെന്ന് ഞങ്ങൾക്ക് അത്ര ഡീറ്റെയിലിൽ പിടിയാവില്ല. ಬಟ್ ನಂಗೆ ಇಪ್ಪ ಪಡ್ಚಿತ್ತು ಎಲ್ದಿರೋದ್ಲುಂಡಲ್ಲ ಚೊಮ್ಮೆ ವಿಷಯ ನಂಗೆ ಪಿಡಿಯಾಯಿಂಟುಂಡು. ಈದ್ಲ ಇಪ್ಪ ನಾನು ಫಸ್ಟ್ ಇಯರ್ ಎಲ್ದಿರ ಅಲ್ಹಮ್ದುಲಿಲ್ಲಾ ಮಾರ್ಕ್ಸ್ ಬಂದರೆ, ಸೆಕೆಂಡ್ ಇಯರ್ಲು ಅಲ್ಹಮ್ದುಲಿಲ್ಲಾ ಬಂತು. ಬಟ್ ನಂಗೆ ಅದಿಲ್ ಎಡಿಲ್ ಕಿಟ್ಟೋ ಆ ಇಲ್ಮು ಅದ್ರೂ ಕಿಟ್ಟೋಪಲ್ತವ್ರು ಖುಷಿ ನಂಗೆ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ನಂಗೆ ಚೊಮ್ಮೆ ಅದ್ಲು ಪಡಿವಾಟಿ ತಂತು. ಪಿನ್ನ ಅವತ್ತಲು ಪಡ್ಚಿತ್ತು ನಂಗೆ ಎಲ್ದ್ರ ಇತ್ತರ ಈಸಿ ಆಯೋರು ವೇ ನಂಗೆ ಇಪ್ಪ ನಂಗೆ ಇದು ಇತ್ತರ ಮುಟ್ಟದ್ಲು ಎತ್ವಾಡ್ರು ಮುನ್ನೊಲ್ತ ಕಾಲ ತಂಗಲ್ಲ ಚೊಮ್ಮೆ ಕಷ್ಟ ಬಂತು ಎಲ್ದಿತ್ತು ಮಾರ್ಕ್ಸ್ எடுக்கிறார ಎಲ್ಮು ಪಡಿಕೆ ಪೋಂಡಾರ. ಆಯ್ ನಂಗೆ ಇದು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ನಂಗಲ್ಲ ಅವತ್ರಮೇ ಮುಟ್ಟ ಬಂತ, ಅವತ್ರಮೇ ಬಾಯಿಲ್ ಕಡೆ ಬಂತು ಪಡ್ಚಿತ್ತು ಎಲ್ದ್ರು ಚೆಂತುಲ್ಲೋ ಅದ್ಲ ಹಾಸಿಲ್ ಹಾಕ್ರೋ ಎಲ್ಮು ஒரு ವೇ ನಂಗೆ ಕಾಟಿ ತಂದರು. ಪಿನ್ನಕ್ಕೆ ಇದಿಲ್ ಚೊಮ್ಮೆ ಹೆಲ್ಪ್ಫುಲ್ ஒரு ವೇ ಕಾಟಿ ತಂದ ಜಮಾತ್ರೋ ಝರೀನಾ ಆಮೇಲೆ ನಾ ಚೊಮ್ಮೆ ಜಜಾಕಲ್ಲಾಹು ಖೈರನ್ ಚೆಲ್ರ ನಂಗಲ್ಲ ஒரு ಗ್ರೂಪಿಗೆ ಆಮೇಲೆ ಚೊಮ್ಮೆ ಇನ್ಸ್ಪೈರ್ ಆಗ್ತಿದ್ದು ಎಲ್ದೋರು പഠിക്കോರು ಇಲ್ಲ നല്ല ನಾಲೆಜ್ ಕಿಟ್ರು ಚೆಂತು ഞങ്ങൾ ഗ്രൂപ്പ് സാധാരണ 4 എക്സാം ഇപ്പം എഴുതിയൊന്നുമില്ല. ಅಲ್ಹಮ್ದುಲಿಲ್ಲಾ ಇನ್ನೂ ಅದೇ ಪೋಲೆ ನಂಗೆ ಎಲ್ಲರೂ പഠിച്ചിട്ട് ಇದೇ ಪೋಲೆ ಇಲ್ಮ ಹಾಸಿಲಾಕೋನು ಅದೇ ಪೋಲೆ ಎಲ್ಲರಿಗೂ ಮುಟ್ಟದಂಗೆ ಚೆಂತು ಇದ್ರ ಬೆನಿಫಿಟ್ ಎಡ್ಕೊನು ಚೆಂತ ನಾನು ಎಲ್ಲರಿಗೂ ಚೆಲ್ರ ಜಜಾಕಲ್ಲಾಹು ಖೈರನ್. ಪಿನ್ನ ಇದ್ರ ಪಣಿಯಾಕ್ಯೋ ಎಲ್ಲರಿಗೂ ಅತ್ತರ ಕಷ್ಟ ಬಂತು ಅದರ ಸೆಟ್ ಆಗಿ ಬಿಚ್ಚು ಎಲ್ಲರಿಗೂ ಜಜಾಕಲ್ಲಾಹು ಖೈರನ್. ಜಜಾಕಲ್ಲಾಹು ಖೈರ್. ಪ್ರಥಮ ರ್ಯಾಂಕನ್ನು ಗಳಿಸಿದಂತಹ ಶಮಾ ಫಾತಿಮಾ ಅದರಲ್ಲಿ 2ನೇ ರ್ಯಾಂಕನ್ನು ಗಳಿಸಿರುತ್ತಾರೆ.
ಇವರಿಗೆ ಕೂಡ ಸ್ಮರಣಿಕೆ, ನಗದು ಬಹುಮಾನ ಮತ್ತು ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಲಾಗುತ್ತದೆ. ಅಶ್ವಿದಾ ಡಾಟರ್ ಆಫ್ ಮೊಹಮ್ಮದ್ ಮುಸ್ತಫಾ, ಸೆಕೆಂಡ್ ರ್ಯಾಂಕ್ ಇನ್ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್, 98% ಅಂಕಗಳೊಂದಿಗೆ ಇವರು ಉತ್ತೀರ್ಣರಾಗಿರುತ್ತಾರೆ. ಜಜಾಕುಮುಲ್ಲಾಹ್ ಖೈರ್. ಈಗಾಗಲೇ ತಿಳಿಸಿದಂತೆ 3ನೇ ರ್ಯಾಂಕ್ ಕೂಡ ಉಳ್ಳಾಳಕ್ಕೆ ಲಭಿಸಿದೆ. ಇದನ್ನು ಗಳಿಸಿದವರು ತಮ್ಶೀರಾ ಫಾತಿಮಾ, ಡಾಟರ್ ಆಫ್ ಅಬ್ದುಲ್ ರಹಮಾನ್, 3rd ರ್ಯಾಂಕ್ ಇನ್ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್, ಸೆಕೆಂಡ್ ಇಯರ್, 96% ಅಂಕಗಳನ್ನು ಇವರು ಗಳಿಸಿರುತ್ತಾರೆ. ಇವರಿಗೆ ನಮ್ಮ ಇನ್ನೊರು ಮುಖ್ಯ ಅತಿಥಿ ಶ್ರೀಮತಿ ಆಯಿಷಾ ಪೆರ್ನೆ ಇವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. 96% ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ 3ನೇ ರ್ಯಾಂಕನ್ನು ಗಳಿಸಿದವರು ತಮ್ಶೀರಾ ಫಾತಿಮಾ, ಡಾಟರ್ ಆಫ್ ಅಬ್ದುಲ್ ರಹಮಾನ್. ಐದು ವರ್ಷದ ಕೋರ್ಸನ್ನು ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿನಿ ಆಯಿಷಾ ಫಾತಿಮಾ, ಡಾಟರ್ ಆಫ್ ಮೊಹಮ್ಮದ್ ಅಶ್ರಫ್ ಇವರಿಗೆ ಸ್ಮರಣಿಕೆ, ಉಡುಗೊರೆ, ಅದೇ ರೀತಿ ನಗದು ಬಹುಮಾನವನ್ನು ನೀಡಿ ಸನ್ಮಾನಿಸಲಾಗ್ತಾ ಇದೆ. ಜಜಾಕುಮುಲ್ಲಾಹ್ ಖೈರ್. ರಾಜ್ಯ ಮಟ್ಟದ ರ್ಯಾಂಕ್ ಯಾವ ರೀತಿ ನೀಡಲಾಗ್ತಾ ಇದೆ ಅಂತ ಹೇಳಿದರೆ, ಇದರಿಂದ ಪಾಸಾದಂತಹ ವಿದ್ಯಾರ್ಥಿನಿ ಖತೀಜಾ ಹನ್ನಾ, ಡಾಟರ್ ಆಫ್ ಸಾದಿಕ್ ಹಸನ್ ಇವರಿಗೆ ಸ್ಮರಣಿಕೆ ಮತ್ತು ಬಹುಮಾನವನ್ನು ನೀಡಲಾಗ್ತಾ ಇದೆ. ಆಯಿಷಾ ಸಮರೀನಾ, ನೆಕ್ಸ್ಟ್ ಆಯಿಷಾ ಸಮರೀನಾ 93% ಅಂಕಗಳೊಂದಿಗೆ ಇವರು ಪಾಸಾಗಿರುತ್ತಾರೆ ಡಿಸ್ಟಿಂಕ್ಷನ್ನಲ್ಲಿ. ಇವರಿಗೆ ಕೂಡ ಮಹಫೂಜ್ ರೆಹಮಾನ್ ರವರು ನೀಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮೂರನೇದಾಗಿ ಹೈರುಲ್ ತಹಾನಿ, ತೌಸೀಫ್ ಅಹಮದ್ ಇವರು ವೇದಿಕೆ ಬರಬೇಕು. ಹೈರುಲ್ ತಹಾನಿ, ಡಾಟರ್ ಆಫ್ ತೌಸೀಫ್ ಅಹಮದ್ ಅತ್ಯುತ್ತಮ ಅಂಕಗಳೊಂದಿಗೆ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿರುತ್ತಾರೆ. ನಾಲ್ಕನೇದಾಗಿ ಗೆಟ್ ರೆಡಿ ಅದ್ನಾನ್ ಅಹಮದ್, ಸನ್ ಆಫ್ ಇಸಾಕ್ ಪುತ್ತೂರು, 91 ಅಂಕಗಳನ್ನು ಗಳಿಸಿ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿರುತ್ತಾರೆ. ಫಾತಿಮಾ ತಫೀಮಾ, ಡಾಟರ್ ಆಫ್ ಅಬ್ದುಲ್ ಲತೀಫ್, ಅದ್ನಾನ್ ಅಹಮದ್ ಬೇಗ ಬೇಗ ಬರಬೇಕು. 89 ಅಂಕಗಳೊಂದಿಗೆ ಇವರು ಪಾಸಾಗಿರುತ್ತಾರೆ. ಫಾತಿಮಾ ತಫೀಮಾ ಇಲ್ಲವಾ, ಅವರ ಬದಲಿಗೆ ಯಾರಾದರೂ ಸ್ವೀಕರಿಸಬಹುದು ಇದ್ದರೆ. ಆಯಿಷಾ ನಿಜಾ, ಡಾಟರ್ ಆಫ್ ಅಶ್ರಫ್, ಆಯಿಷಾ ನಿಜಾ, ಡಾಟರ್ ಆಫ್ ಅಶ್ರಫ್ 87 ಅಂಕಗಳೊಂದಿಗೆ ಇವರು ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿರುತ್ತಾರೆ. ಹಿಫ್ಜಾ ಸಲ್ಮಾ ಬಶೀರ್, ಡಾಟರ್ ಆಫ್ ಅಬ್ದುಲ್ ಬಶೀರ್ 84% ಅಂಕಗಳೊಂದಿಗೆ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿರುತ್ತಾರೆ. ಡಾಟರ್ ಆಫ್ ಅಶ್ರಫ್ ಸಲ್ಮಾನ್ ರಮ್ಲಾನ್, ರಜಾನ್, ಡಾಟರ್ ಆಫ್ ಅಶ್ರಫ್ ರಮ್ಲಾನ್ 84% ಅಂಕಗಳೊಂದಿಗೆ ಪಾಸಾಗಿರುತ್ತಾರೆ. ಅವರ ಪರವಾಗಿ ಸ್ವೀಕರಿಸ್ತಾ ಇದ್ದಾರೆ.
ರಜಾನ್ ಇದೆಲ್ಲ ಏದು ಬೇರದು ಫಾತಿಮಾ ತಫೀಮಾ 89% ಅಂಕಗಳಿಂದ ಪಾಸಾಗಿರುತ್ತಾರೆ. ಫಾತಿಮಾ ತಫೀಮಾ ಆಗ ಒಂದು ಮಿಸ್ ಆಗಿತ್ತದು, ಅವರು ಬರಲಿಲ್ಲ ಕರೆಯುವಾಗ. ಜಜಾಕುಮುಲ್ಲಾ ಖೈರ್ ಮಹಫೂಜ್ರವರಿಗೆ. ಈಗ ರಫಿಯಾ ಶುಗ್ರಾ ಜಮೀಲಾ ಶಬೀರ್ 82 ಅಂಕಗಳಿಂದ ಇವರು ಉತ್ತೀರ್ಣರಾಗಿರುತ್ತಾರೆ. ಶೀಶ್ ಫಾರಿಸ್ ಸನ್ ಆಫ್ ಮೊಹಮ್ಮದ್, ಸನ್ ಆಫ್ UH ಮೊಹಮ್ಮದ್, ಶೀಶ್ ಫಾರಿಸ್. ಫಾತಿಮಾ ಅಲಿಫಾ, ಸನಾ ಫಾತಿಮಾ ಡಾಟರ್ ಆಫ್ ಅಬ್ದುಲ್ ಸಲಾಂ, ಸನಾ ಫಾತಿಮಾ ಉತ್ತೀರ್ಣರಾಗಿರುತ್ತಾರೆ. ಜಜಾಕುಮುಲ್ಲಾ ಖೈರ್ ಇಲ್ಯಾಸ್ ಇಸ್ಮಾಯಿಲ್ ರವರಿಗೆ. ಮೊಹಮ್ಮದ್ ಅಬ್ದುಲ್ ಗನಿ ಸನ್ ಆಫ್ ಅಬ್ದುಲ್ ನಸೀರ್ 75% ಅಂಕಗಳನ್ನು ಇವರು ಗಳಿಸಿರುತ್ತಾರೆ. ಅವರು ಹೆಸರು ಈ ರೀತಿ ಇದೆ, ಅವರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಶ್ರೀ ಫಾತಿಮಾ ಫತಾ, ರಿಫಾ ಮಾಶಿತಾ ಡಾಟರ್ ಆಫ್ ಅಬ್ದುಲ್ ರೌಫ್, ಮೊಹಮ್ಮದ್ ಶಜ್ಮಾನ್ ಸನ್ ಆಫ್ ಅಬ್ದುಲ್ ಸಲಾಂ, ಸನ್ ಆಫ್ ಅಬ್ದುಲ್ ಸಲಾಂ, ಹಲೀಮಾ ಅಫ್ರಾ, ಇಸ್ರಾ ಇರಮ್ ಡಾಟರ್ ಆಫ್ ಇಮ್ರಾನ್ ಶರೀಫ್. ಹಲೀಮಾ ಅಫ್ರಾ ಇದ್ದಾರಾ? ಕ್ವಿಕ್ಕಾಗಿ ಬರಬೇಕು. ಅದರ ಬಳಿಕ ಇಸ್ರಾ ಇರಮ್ ಡಾಟರ್ ಆಫ್ ಇಮ್ರಾನ್ ಶರೀಫ್. ಹಲೀಮಾ ಅಫ್ರಾ, ಇಸ್ರಾ ಇರಮ್. ಫಾತಿಮಾ ಮಿನ್ಹಾ ಡಾಟರ್ ಆಫ್ ಅಬ್ದುಲ್ ರಹೀಮ್, ಶೇಖ್ ಅಬ್ದುಲ್ ರಾಜಿಕ್, ಅಬ್ದುಲ್ ಖಾದರ್ ಮಿಸಬ್ ಸನ್ ಆಫ್ ಉಮರ್ ಫಾರೂಕ್, ಶಫತ್ ಶಂಸುದ್ದೀನ್ ಸನ್ ಆಫ್ ಅಬೂಬಕರ್ ಸಿದ್ದಿಕ್, ಖೈರುನ್ನಿಸಾ, ರಿದಾ ಮಹೀನ್ ಶೇಖ್ ಡಾಟರ್ ಆಫ್ ಮುನವ್ವರ್ ಅಹಮದ್, ಶಫತ್. ಅದರ ಬಳಿಕ ಅಲ್ಫಾ ಅಮ್ನಾ, ಆಲಿಯಾ ಅಮ್ನಾ, ಶನೂಮ್ ಖತೀಜಾ,
daughter of Anisur Rahman. Alia Amna. Shanum Katija. Shaba Alima. Shaba Alima, daughter of M. Kabir. ಅದರ ಬಳಿಕ ನಸೀಬಾ ನಫೀಸಾ, ಡಾಟರ್ ಆಫ್ ಅಶ್ರಫ್. ನಸೀಬಾ ನಫೀಸಾ. ಮೊಹಮ್ಮದ್ ಹಸನ್ ರಿಜ್ವಿ, ಸನ್ ಆಫ್ ಮೊಹಮ್ಮದ್ ರಫೀಕ್. ಮೊಹಮ್ಮದ್ ಹಸನ್ ರಿಜ್ವಿ, ಸನ್ ಆಫ್ ಮೊಹಮ್ಮದ್ ರಫೀಕ್. ಈಗ ಸೆಕೆಂಡ್ ಇಯರ್ನಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದವರು ನೂರ್ ಜಹಾನ್, ಡಾಟರ್ ಆಫ್ ತೌಸೀಫ್ ಅಹಮದ್. ನೂರ್ ಜಹಾನ್, ಡಾಟರ್ ಆಫ್ ತೌಸೀಫ್ ಅಹಮದ್ 90% ಅಂಕಗಳೊಂದಿಗೆ ಇವರು ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿರುತ್ತಾರೆ. ಜಜಾಕುಮುಲ್ಲಾಹು ಖೈರ್. ದೇವರು ಇದನ್ನು ಸ್ವೀಕರಿಸ್ತಾ ಇದ್ದಾರೆ. 90% ಅಂಕಗಳೊಂದಿಗೆ ಇವರು ಪಾಸಾಗಿರುತ್ತಾರೆ. ನೆಕ್ಸ್ಟ್ ಫಾತಿಮಾ ಫರ್ವೀನ್ ಇಬ್ರಾಹಿಂ. ಹಯಾ ಇಬ್ರಾಹಿಂ, ಡಾಟರ್ ಆಫ್ ಇಬ್ರಾಹಿಂ 85% ಅಂಕಗಳನ್ನು ಇವರು ಗಳಿಸಿರುತ್ತಾರೆ. ಲಹೀನಾ, ಡಾಟರ್ ಆಫ್ ಉಸ್ಮಾನ್ 84% ಅಂಕಗಳನ್ನು ಇವರು ಗಳಿಸಿರುತ್ತಾರೆ. ವಿದ್ಯಾರ್ಥಿನಿ ಫಾತಿಮಾ ಶನು. ಬಳಿಕ ಫಾತಿಮಾ ಅಶಿಫಾ, ಡಾಟರ್ ಆಫ್ ಉಸ್ಮಾನ್ ಅಬ್ದುಲ್ಲಾ 80% ಅಂಕಗಳಿಂದ ಇವರು ಉತ್ತೀರ್ಣರಾಗಿರುತ್ತಾರೆ. ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್ ಸೆಕೆಂಡ್ ಇಯರ್, ಇದರಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ಅಯಾನ್ ಅಬ್ದುಲ್ ರಜಾಕ್, ಸನ್ ಆಫ್ ಅಬ್ದುಲ್ ಖಾದರ್ ಟಿಕೆ. ಮೊಹಮ್ಮದ್ ಅಶ್ರಫ್, ಅಶ್ಫಾ ಖತೀಜಾ, ಅಶ್ಫಾ ಖತೀಜಾ, ಡಾಟರ್ ಮೊಹಮ್ಮದ್ ಅಶ್ರಫ್. ಬಹುಶಃ ತಾಯಿ ಮಗಳು ಪರೀಕ್ಷೆಯನ್ನು ಬರೆದಿರುತ್ತಾರೆ. ಇವರ ತಾಯಿ ಈಗಾಗಲೇ ಪ್ರಶಸ್ತಿ ಸ್ವೀಕರಿಸಿದಂತಹ ರಾಜ್ಯಕ್ಕೆ ಮೂರನೇ ರ್ಯಾಂಕನ್ನು ಗಳಿಸಿದಂಥ ಅವರು ಇವರ ತಾಯಿಯಾಗಿರುತ್ತಾರೆ. ಅಶ್ಫಾ ಖತೀಜಾ. ಮಿಜಿಯಾ ಅಶ್ರಫ್ ಅಬ್ದುಲ್, ಸನ್ ಆಫ್ ಅಶ್ರಫ್ ಗುಡ್ಡೆ ಖಾದರ್. ಅಶ್ರಫ್ ಖಾದರ್, ಮಿಜಿಯಾ ಅಬ್ದುಲ್, ಅಶ್ರಫ್ ಅಬ್ದುಲ್. ಮಿಜಿಯಾಲ್ ಅಶ್ರಫ್.
ಅದರ ಬಳಿಕ ಹಲೀಮತುಲ್ ಶಾದಿಯಾ, ಹಲೀಮತುಲ್ ಶಾದಿಯಾ ಡಾಟರ್ ಆಫ್ ಮೊಹಮ್ಮದ್ ಅಶ್ರಫ್. ಬಳಿಕ ಮರಿಯಂ ಶಜಾನಾ ಡಾಟರ್ ಮರಿಯಂ ಶಜಾನಾ ಡಾಟರ್ ಆಫ್ ಶಂಸುದ್ದೀನ್ ಸುಲೈಮಾನ್. ಮರಿಯಂ ಶಜಾನಾ, ಜಜಾಕುಮುಲ್ಲಾಹು ಖೈರ್. ಈಗ ದ್ವಿತೀಯ ದರ್ಜೆಯಲ್ಲಿ ಪ್ರಶಸ್ತಿ ಸ್ವೀಕರಿಸಿದವರೆಲ್ಲರೂ ಕೊನೆ ತನಕ ಇರಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಖೈರುನ್ನಿಸಾ ಡಾಟರ್ ಆಫ್ ಮೊಹಮ್ಮದ್ ಶರೀಫ್. ಡಾಟರ್ ಆಫ್ ಮೊಹಮ್ಮದ್ ಶರೀಫ್. ಅಬ್ದುಲ್ ಅಜೀಜ್ ಸನ್ ಆಫ್ ಹಾಜಿ ಹೈದ್ರೋಸ್. ಅಬ್ದುಲ್ ಅಜೀಜ್. ಆಯಿಷಾ ರೀದಾ ಡಾಟರ್ ಆಫ್ ಮೊಹಮ್ಮದ್ ರಫೀಕ್. ಆಯಿಷಾ ರೀದಾ ಆಯಿಷಾ ಸಜ್ಫಾ ಡಾಟರ್ ಆಫ್ ಮೊಹಮ್ಮದ್ ಸೈಫ್. ಜಜಾಕುಮುಲ್ಲಾಹು ಖೈರ್. ಇನ್ನು ಡಿಪ್ಲೊಮಾ ಕೋರ್ಸ್ನಲ್ಲಿ 5 ವರ್ಷದ ಕೋರ್ಸನ್ನು ಕಂಪ್ಲೀಟ್ ಮಾಡಿದಂತಹ ಆಯಿಷಾ ಫಾತಿಮಾ ಇವರನ್ನು ಅನಿಸಿಕೆಗಳಿಗಾಗಿ Alhamdulillah, I have gratefully completed this 5-year course, and it was a journey with ups and downs, but with help of Allah and support of my parents, I was able to complete this course. My mother, who completed the course before me, she encouraged me to take part in this course, and even my father helped me in taking part in this course. Through this journey, I have learned many valuable lessons, and I learned the importance of hard work and trust in Allah's plans. In this, through this exam, I got a lot of knowledge from this exam, and I was able to get to know what I didn't know before. I want to encourage everyone to seek knowledge and stay committed in their goals and trust in Allah's plan. I also like to thank my parents for their support and encouragement, because without them I wouldn't be here where I am today. To all the parents out there, your role is important in shaping your child's future, and encourage them and support them and watch them to achieve great things. And to everyone else, I say, keep striving for excellence and never lose sight of your goals. May Allah bless us with success and fulfillment. Ameen. ಜಜಾಕುಮುಲ್ಲಾಹು ಖೈರ್. ಅನಿಸಿಕೆಗಳನ್ನು ಮಂಡಿದಂತಹ ಆಯಿಷಾ ಫಾತಿಮಾ ಡಾಟರ್ ಆಫ್ ಯೂಸುಫ್ ಸಾಹಿಬ್ ಇವರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಇವರಿಗೆ ಅಬ್ದುಲ್ ಲತೀಫ್ BK ಇವರು ಪ್ರಶಸ್ತಿಯನ್ನು ನೀಡಬೇಕು. ಜಜಾಕುಮುಲ್ಲಾಹು ಖೈರ್ ಅಬ್ದುಲ್ ಲತೀಫ್ ರವರಿಗೆ. ಈಗ ಪ್ರಥಮ ಶ್ರೇಣಿಯಲ್ಲಿ ಪಾಸಾದಂಥ ಅಬ್ದುಲ್ ಹಸೀಬ್ ಅಬೂಬಕ್ಕರ್ ಸನ್ ಆಫ್ ಅಬ್ದುಲ್
ಜಜಾಕುಮುಲ್ಲಾಹ್ ಖೈರ್. ಝೀನಸ್ ಶೇಖ್ ಶುಕೂರ್, ಡಾಟರ್ ಆಫ್ ಅಮಾನುಲ್ಲಾ ಎಂ ಅಮಾನುಲ್ಲಾ. ಮೊಹಮ್ಮದ್ ಅಶ್ರಫ್. ಆಯಿಷ್ನಿಸಾ ಹಿಬಾ ಸತ್ತಾರ್, ಡಾಟರ್ ಆಫ್ ಅಬ್ದುಲ್ ಸತ್ತಾರ್. ಖೈರು, ಡಾಟರ್ ಅಬ್ದುಲ್ ಸತ್ತಾರ್. ಜಜಾಕುಮುಲ್ಲಾಹ್ ಖೈರ್. ಮೊಹಮ್ಮದ್ ಹಬೀಬ್ ರಹಮಾನ್, ಸನ್ ಆಫ್ ಮೊಹಿಯುದ್ದೀನ್ ನೌಶಾದ್. ಇವರಿಗೆ ಮೊಹಮ್ಮದ್ ಅರ್ಫರ್ ಅವರು ನೀಡಬೇಕು. ಮೊಹಮ್ಮದ್ ಹಬೀಬ್ ರಹಮಾನ್, ಸನ್ ಆಫ್ ಮೊಹಿಯುದ್ದೀನ್ ನೌಶಾದ್. ಜಜಾಕುಮುಲ್ಲಾ. ಈಗ ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ಇದರಲ್ಲಿ ದ್ವಿತೀಯ ವರ್ಷದಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದಂತಹ ಆಯಿಷಾ ನಜ್ಮತ್, ಡಾಟರ್ ಆಫ್ ಪಿ ಹಸನ್ ಅಬ್ಬಾ. ಇವರು ಆಯಿಷಾ. ನೆಕ್ಸ್ಟ್ ಫಾತಿಮಾ ನಸೂಹಾ, ಡಾಟರ್ ಆಫ್ ಇಲಿಯಾಸ್ ಇಸ್ಮಾಯಿಲ್. ಫಾತಿಮಾ ನಸೂಹಾ, ಪ್ರಥಮ ಶ್ರೇಣಿಯಲ್ಲಿ ಪಾಸಾದಂತಹ ಫಾತಿಮಾ ನಸೂಹಾ, ಡಾಟರ್ ಆಫ್ ಇಲಿಯಾಸ್. ಅಧ್ಯಕ್ಷತೆಯನ್ನು ವಹಿಸಿದವರು. ಇವರಿಗೆ ಎಚ್ ಮಹಮೂದ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಬ್ಯಾರಿಸ್ ಪದವಿ ಪೂರ್ವ ಕಾಲೇಜು ಯುನೋಲಿ ಇದರ ಪ್ರಾಂಶುಪಾಲರಾದಂತಹ ಜನಾಬ್ ಅಬ್ದುಲ್ಲಾ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾದಂಥ ಶ್ರೀಮತಿ ಆಯಿಷಾ ಪೆರ್ನೆ, ಆರೋಗ್ಯ ಮತ್ತು ಸ್ವಚ್ಛತಾ. ಜಜಾಕುಮುಲ್ಲಾಹ್ ಖೈರ್.